ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಕೃಷ್ಣ ಸಂಗಮ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತು ನಾವು ಭಾರತದ ಸಂವಿಧಾನದ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಸಂವಿಧಾನ ಹೇಗೆ ರಚನೆಗೊಂಡಿತು, ಸಂವಿಧಾನದ ಎಷ್ಟು ವಿಧಿಗಳದವು, ಎಷ್ಟು ಭಾಗಗಳದವು, ಎಷ್ಟು ಅನುಸೂಚಿಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಒಂದು ಸಂವಿಧಾನ ರಚನಾ ಸಭೆ. ಸಂವಿಧಾನ ರಚನಾ ಸಭೆ ಯಾವ ಥರ ರಚನೆ ಆಗಿದೆ ಅಂತ ನೋಡೋಣ. ಮೊಟ್ಟ ಮೊದಲ ಬಾರಿಗೆ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಂವಿಧಾನ ರಚನಾ ಸಭೆ 1946ರಲ್ಲಿ ಅಸ್ತಿತ್ವಕ್ಕೆ ಬಂತು. ನಮ್ಮ ಸಂವಿಧಾನ ಕ್ಯಾಬಿನೆಟ್ ಆಯೋಗದ ಮೇರೆಗೆ 1946ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರು, ನಮ್ಮ ಸಂವಿಧಾನದಲ್ಲಿ ಒಟ್ಟು ಸದಸ್ಯರು 389 ಸದಸ್ಯರಿದ್ದಾರೆ. ಹಾಗಾದರೆ 389 ಸದಸ್ಯರಲ್ಲಿ ಅದರಲ್ಲಿ ಎರಡು ವಿಧಗಳು ಬರ್ತವೆ. ಒಂದು ಚುನಾಯಿತ ಸದಸ್ಯರು, ನಾಮಕರಣಗೊಂಡ ಸದಸ್ಯರು. ಚುನಾಯಿತ ಸದಸ್ಯರು 296 ಸದಸ್ಯರಿದ್ದಾರೆ. ನಾಮಕರಣಗೊಂಡ ಸದಸ್ಯರು 93 ಸದಸ್ಯರಿದ್ದಾರೆ. ಹಾಗಾದರೆ ಚುನಾಯಿತ ಸದಸ್ಯರು 296. ಆ 296ರಲ್ಲಿ ಮತ್ತೆ ಇಬ್ಬರು ಸದಸ್ಯರು ಬರ್ತಾರೆ. ಒಂದರಲ್ಲಿ 292 ಜನ ಸದಸ್ಯರಿರ್ತಾರೆ, ಇನ್ನೊಂದರಲ್ಲಿ 4 ಜನ ಸದಸ್ಯರು ಕಂಡು ಬರ್ತಾರೆ. ಹಾಗಾದರೆ ಚುನಾಯಿತ ಸದಸ್ಯರು 296. 292 ಜನ ಸದಸ್ಯರು. ಈ ಒಂದು ಬ್ರಿಟಿಷ್ ಇಂಡಿಯಾದ 11 ಗವರ್ನರ್ ಪ್ರಾಂತ್ಯಗಳ ಶಾಸನ, ಅದೇ ಶಾಸನ ಸಭೆಗಳಿಂದ ಪರೋಕ್ಷ ಚುನಾವಣೆ. ನಮ್ಮ ಸಂವಿಧಾನ ಯಾವ ಚುನಾವಣೆ ಆಗೈತಪ್ಪ ಅಂದರೆ ಪರೋಕ್ಷ ಚುನಾವಣೆಯಾಗಿ ಕಂಡು ಬಂದೈತಿ. ಬ್ರಿಟಿಷ್ ಇಂಡಿಯಾದ 4 ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ಡಿವೈಡ್ ಮಾಡಲಾಗಿದೆ. ಅದೇ ಮೊದಲನೇದಾಗಿ ಅಜ್ಮೀರ್, ಬಲೂಚಿಸ್ತಾನ್, ಕೂರ್ಗ್, ದೆಹಲಿ. ಇದಕ್ಕೆ ನೆನಪಿಡ್ಬೇಕಾದ್ರೆ ABCD ಅಂತ ಕೋಡನ್ನು ನೀಡು. ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ನಾಮಕರಣಗೊಂಡ ಸದಸ್ಯರು 93. ದೇಶೀಯ ಸಂಸ್ಥಾನಗಳಿಂದ ನಾಮಕರಣ ಏನಪ್ಪ, 1947ರಲ್ಲಿ ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 299. ಅದರಲ್ಲೇ 229 + 70 ಇಬ್ಬರು ಡಿವೈಡ್ ಆಕರು. ಹಾಗಾದ್ರೆ ನಮ್ಮ ಸಂವಿಧಾನ ಹೇಗೆ ರಚನೆಗೊಂಡಿತು ಅಂದರೆ ರಚನಾ ಸಮಿತಿ. ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ದಿನಾಂಕ ಎಷ್ಟಾಗಪ್ಪ ಅಂದ್ರೆ ಡಿಸೆಂಬರ್ 9, 1946ರಂದು ನಡೆಯಿತು. ಮೊದಲ ಸಭೆ ದಿನಾಂಕ ಡಿಸೆಂಬರ್ 9, 1946ರಂದು. ಮೊದಲನೇದಾಗಿ ಹಂಗಾಮಿ ಅಧ್ಯಕ್ಷರು. ಆ ಒಂದು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂದ್ರೆ ಹಂಗಾಮಿ ಅಧ್ಯಕ್ಷರು ಸಚ್ಚಿದಾನಂದ ಸಿನ್ಹಾ. ಅಲ್ಲಿ ಒಟ್ಟು ಜನ ಸೇರಿರ್ತಕ್ಕಂಥ ಜನ 211 ಜನ. ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರು 1946 ಡಿಸೆಂಬರ್ 11ರಂದು ಈ ಒಂದು ಸಮಿತಿ ನಡೆದು ಬಂದಿದ್ದು. ಹಾಗಾದರೆ ಅಧ್ಯಕ್ಷರಾದರ. ಉಪಾಧ್ಯಕ್ಷರು ನೋಡೋದಾದರೆ HC ಮುಖರ್ಜಿಯವರು ಉಪಾಧ್ಯಕ್ಷರಾಗಿದ್ದರು ಮತ್ತು TT ಕೃಷ್ಣಮಾಚಾರ್ಯರು ಸಹ ಉಪಾಧ್ಯಕ್ಷರಾಗಿದ್ದರು. ಕಾನೂನು ಸಲಹೆಗಾರರು ಯಾರಾಗಿದ್ದಾರಪ್ಪ ಅಂದ್ರೆ ಅವರೇ BN ರಾವ್ ಅವರು. ಮುಂದೆ ನೋಡುವುದಾದರೆ ಸಂವಿಧಾನ ರಚನಾ ಸಭೆಯ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟಿತ್ತು? 15 ಮಹಿಳಾ ಸದಸ್ಯರು ಕಂಡುಬಂದರು. ಅವರು ಅದರಲ್ಲೇ ಪ್ರಮುಖವಾದ ಮಹಿಳೆ ಯಾರ್ಯಾರಪ್ಪ ಅಂದ್ರೆ ಮೊದಲನೇದಾಗಿ ಬರ್ತಾರೆ ಸರೋಜಿನಿ ನಾಯ್ಡು, ಎರಡನೇದು ಸುಚಿತಾ ಕೃಪಲಾನಿ, ರಾಜಕುಮಾರಿ ಅಮೃತ್ ಕೌರ್, ವಿಜಯಲಕ್ಷ್ಮಿ ಪಂಡಿತ್, ರಸುಲ್ಲಾ ಬೇಗಂ. ಇವರು ನಮ್ಮ ಭಾರತ ಸಂವಿಧಾನದಲ್ಲಿ ಮೊಟ್ಟ ಮೊದಲ ಮಹಿಳೆಯರ ಒಂದು ಪ್ರಮುಖವಾದ ಪಾತ್ರ. ಮುಂದೆ ಸಂವಿಧಾನ ರಚನಾ ಸಭೆಯಲ್ಲಿ ಕನ್ನಡಿಗರು. ನಮ್ಮ ಕರ್ನಾಟಕ ವತಿಯಿಂದ ಕನ್ನಡಿಗರು ಈ ಒಂದು ಸಂವಿಧಾನ ರಚನೆ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದರು? ಮೊದಲನೇ ಪ್ರಾಂತ್ಯಗಳು ಬರ್ತಾವೆ. ಮೈಸೂರು ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ ಮತ್ತು ಕೂರ್ಗ್ ಪ್ರಾಂತ್ಯ. ಮೈಸೂರು ಪ್ರಾಂತ್ಯದಲ್ಲಿ ನೋಡುವುದಾದರೆ ಮೊದಲನೇದಾಗಿ ಬರ್ತಾರೆ KC ರೆಡ್ಡಿ ಅವರು. ಅವರಾದಮೇಲೆ K ಹನುಮಂತರಾಯ್, T ಸಿದ್ದಲಿಂಗಯ್ಯ, ಗುರುದೇವ್ ರೆಡ್ಡಿ, ಕೃಷ್ಣಮೂರ್ತಿ ರಾವ್, H ಸಿದ್ದವೀರಪ್ಪ, T ಚೆನ್ನಯ್ಯ. ಇವರು ಮೈಸೂರು ಪ್ರಾಂತ್ಯಕ್ಕೆ ಒಳಗೊಂಡಿದ್ದರು. ಬಾಂಬೆ ಪ್ರಾಂತ್ಯವನ್ನು ನೋಡೋದಾದರೆ ಮೊದಲನೇದವರು S ನಿಜಲಿಂಗಪ್ಪ, ಎರಡನೇದವರು R ದಿವಾಕರ್ ಅವರು. ಇವರು ಬಾಂಬೆ ಪ್ರಾಂತ್ಯಕ್ಕೆ ಸಂಬಂಧಪಟ್ಟವರು. ಹಾಗಾದರೆ ಕೂರ್ಗ್ ಪ್ರಾಂತ್ಯವನ್ನು ನೋಡೋದಾದರೆ ಕೇವಲ ಏಕೈಕ ವ್ಯಕ್ತಿ ಅವರೇ KM ಪೊನ್ನಚ್ಚ ಅವರು. ಈಗ ಸಂವಿಧಾನ ರಚನಾ ಸಭೆಯ ಸಮಿತಿಗಳು, ಎಷ್ಟು ಸಮಿತಿಗಳು ಕಂಡು ಬರ್ತವೆ ನಮ್ಮ ಸಂವಿಧಾನ
ಸಂವಿಧಾನ ಸಮಿತಿಗಳು 22 ಸಂವಿಧಾನ ಸಮಿತಿಗಳು ಕಂಡುಬರ್ತವೆ. ಅದರಲ್ಲಿ ಸಂವಿಧಾನ ರಚನಾ ಸಮಿತಿಗಳು 22. ಅದು ಒಂದು ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರನ್ನು ಸ್ಥಾನವನ್ನು ವಹಿಸಿಕೊಂಡಿದ್ದರು. 1947 ಆಗಸ್ಟ್ 29ರಂದು ಈ ಒಂದು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನಮ್ಮ ಭಾರತ ಸರ್ಕಾರವು ನಾಮಕರಣ ಮಾಡಿತು. ಮೂಲಭೂತ ಹಕ್ಕುಗಳ ಸಮಿತಿ ಯಾರಾಗಿದ್ದಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಮೂಲಭೂತ ಹಕ್ಕುಗಳ ಉಪ ಸಮಿತಿಯನ್ನು JB ಕೃಪಲಾನಿಯವರು ವಹಿಸಿಕೊಂಡಿದ್ದರು. ರಾಜ್ಯಗಳ ಸಮಿತಿ ಕೇಂದ್ರ ಸಂವಿಧಾನ ಸಮಿತಿ ಜವಾಹರ್ಲಾಲ್ ನೆಹರು ಅವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ಒಂದು ರಾಜ್ಯಕ್ಕೆ ಮತ್ತು ಕೇಂದ್ರ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಜವಾಹರ್ಲಾಲ್ ನೆಹರು ಅವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದರು. ಹಾಗಾದ್ರೆ ಭಾರತ ಸಂವಿಧಾನ ರಚನೆಗೆ ಒಂದು ಕಾಲಾವಧಿ. ನಮ್ಮ ಭಾರತ ಸಂವಿಧಾನ ಸುಮಾರು ಎಷ್ಟು ವರ್ಷಗಳ ತೆಗೆದುಕೊಂಡಿದೆಯಪ್ಪ ಅಂದ್ರೆ ಸಂವಿಧಾನ ರಚನೆಯಾಗಲು 2 ವರ್ಷ 11 ತಿಂಗಳು 18 ದಿನಗಳು ನಮ್ಮ ಸಂವಿಧಾನ ರಚನೆಯಾಗಲು ತೆಗೆದುಕೊಂಡ ಸಮಯ. ಹಾಗಾದರೆ ಭಾರತ ಸಂವಿಧಾನದ ಎರವಲು ಅಂಶಗಳು ಒಂದಿಷ್ಟು ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ಹಕ್ಕುಗಳಾಗಿರ್ಬೋದು, ಯಾವ್ಯಾವ ದೇಶದಿಂದ ಎರವಲು ಪಡೆದಿರ್ತಕ್ಕಂಥ ಮಾಹಿತಿಯನ್ನು ಈಗ ತಮ್ಮಲ್ಲಿ ತಾವು ನೋಡ್ತೀವಿ. ಮೊದಲನೇದಾಗಿ ಪ್ರಸ್ತಾವನೆ. ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗ ವಿಮರ್ಶೆ, ಉಪರಾಷ್ಟ್ರಪತಿ ಹುದ್ದೆ, ಇವಿಷ್ಟು ಎಲ್ಲ ಯಾವ ದೇಶದಿಂದ ಎರವಲು ಪಡೆದಿದ್ದಪ್ಪ ಅಂದ್ರೆ ನಮ್ಮ ಭಾರತ ಸರ್ಕಾರ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ದೇಶದಿಂದ ಇವೆಲ್ಲ ಹಕ್ಕುಗಳನ್ನು ಭಾರತ ಸರ್ಕಾರ ಸಂವಿಧಾನ ಅಲ್ಲಿಂದ ಅಮೇರಿಕ ದೇಶದಿಂದ ಎರವಲು ಪಡೆದಿದೆ. ಎರಡನೇದು ಬರುತ್ತೆ ಸಂಸದೀಯ ಸರ್ಕಾರ, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ. ಇವೆಲ್ಲ ಎಲ್ಲಿಂದ ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆಯಪ್ಪ ಎರವಲು ಪಡೆದುಕೊಳ್ಳಲಾಗಿದೆಯಪ್ಪ ಅಂದ್ರೆ UK ಯುನೈಟೆಡ್ ಕಿಂಗ್ಡಮ್. ಅದರ ಮೂಲಭೂತ ಕರ್ತವ್ಯಗಳು ಯಾವ ದೇಶದಿಂದ ಆಯ್ದುಕೊಳ್ಳಲಾಗಿದೆ ಅಂದರೆ ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆದಿರ್ತಕ್ಕಂಥ ನಮ್ಮ ಭಾರತ ಸಂವಿಧಾನ. DPSP ಯಾವ ದೇಶದಿಂದಪ್ಪ ಅಂದ್ರೆ ಐರ್ಲೆಂಡ್ ದೇಶ. ಸಂವಿಧಾನ ತಿದ್ದುಪಡಿ ವಿಧಾನ ಯಾವ ದೇಶದಿಂದ ಅಂದ್ರೆ ದಕ್ಷಿಣ ಆಫ್ರಿಕಾದಿಂದ ಈ ಒಂದು ಸಂವಿಧಾನದ ರಚನೆಗೆ ಎರವಲು ಪಡೆದಿದೆ. ಸಮವರ್ತಿ ಪಟ್ಟಿ ಮತ್ತು ಜಂಟಿ ಅಧಿವೇಶನ ಆಸ್ಟ್ರೇಲಿಯಾ ದೇಶದಿಂದ ಎರವಲು ಪಡೆದಿದ್ದೇವೆ ಭಾರತ ಸಂವಿಧಾನ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ವಜಾ ಮಾಡುವುದು ಯಾವ ದೇಶದಿಂದ? ಜರ್ಮನಿ ದೇಶದಿಂದ ಈ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ವಜಾ ಮಾಡುವ ಒಂದು ವಿಧಾನ ಅದೇ ಜರ್ಮನಿ ದೇಶದಿಂದ ಆಯ್ದುಕೊಂಡಿದ್ದೇವೆ. ಬಲಿಷ್ಠ ಕೇಂದ್ರ ಸರ್ಕಾರ, ಶೇಷಾಧಿಕಾರ ಮೇಲೆ ಕೇಂದ್ರದ ಅಧಿಕಾರ ಕೆನಡಾ ದೇಶದಿಂದ ಎರವಲು ಪಡೆದಿದ್ದೇವೆ. ಸಾರ್ವಜನಿಕ ಸೇವೆಗಳು, ಕೇಂದ್ರ ರಾಜ್ಯಗಳ ನಡುವಿನ ಸಂಬಂಧ ಸುಮಾರು 1935ರ ಭಾರತ ಸರ್ಕಾರ ಕಾಯ್ದೆ ಅನ್ವಯ ಭಾರತ ಸಂವಿಧಾನದ ನೀಲಿ ನಕಾಶೆಯನ್ನು ತಯಾರು ಮಾಡಲಾಗಿದೆ. ಹಾಗಾದ್ರೆ ನಮ್ಮ ಸಂವಿಧಾನದ ಒಂದಿಷ್ಟು ಪ್ರಸ್ತಾವನೆ ನೋಡುವುದಾದರೆ ಮೊದಲನೇದಾಗಿ ಜವಾಹರ್ಲಾಲ್ ನೆಹರು ಅವರು ದೇಹಗಳ ಒಂದು ನಿರ್ಣಯ ಎಷ್ಟರಲ್ಲಿ ಆಗಿತ್ತಪ್ಪ ಅಂದ್ರೆ ಡಿಸೆಂಬರ್ 13, 1946. ಈ ದೇಹಗಳ ನಿರ್ಣಯಗಳ ಅಂಗೀಕಾರ ಯಾವಾಗ ಅಂಗೀಕರಿಸಿದ್ದಾರೆಪ್ಪ ಅಂದರೆ 1947 ಜನವರಿ 22ರಂದು. ಸಂವಿಧಾನದ ಕೈಗನ್ನಡಿ ಸಂವಿಧಾನ ಅನ್ನೋದು ಒಂದು ಕನ್ನಡಿ ಇದ್ದಂತೆ. ಅದರಲ್ಲಿ ಬರ್ತಾ ಕೀ ನೋಟ್ಸ್. ಮುಂದೆ ಈ ಒಂದು ಸಂವಿಧಾನಕ್ಕೆ ಇಂಗ್ಲೀಷ್ನಾಗ ಬರೆದಿರ್ತಕ್ಕಂಥದ್ದು ಹೂ ಇಸ್ ದ ಪೀಪಲ್ ಆಫ್ ಇಂಡಿಯಾ, ಸೋರ್ಸ್ ಆಫ್ ಅಥಾರಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಾರ್ವಭೌಮ ಆಗಿರ್ಬೋದು, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ. ಇವು ಏನಪ್ಪ ನೇಚರ್ ಆಫ್ ದ ಇಂಡಿಯನ್ ಸ್ಟೇಟ್ ಅಂತ ಕರಿತೀವಿ. ನೆಕ್ಸ್ಟು ಜಸ್ಟಿಸ್, ಲಿಯಾಬಿಲಿಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. 26th day of November 1949 ಅಡಾಪ್ಟ್. ನಮ್ಮ ಭಾರತ ಸಂವಿಧಾನ ಯಾವಾಗ ಅಡಾಪ್ಟ್ ಮಾಡ್ಕೊಂಡಿದ್ದೀವಪ್ಪ ಅಂದ್ರೆ ನವಂಬರ್ 1949 26ನೇ ತಾರೀಕಿನನ್ನೇ ನಮ್ಮ ದೇಶ ಎರವಲು ಪಡೆದಿದೆ. ನೆಕ್ಸ್ಟ್ ನೋಡೋದಾದರೆ ಪ್ರಿಯಮೆಂಬಲ್ಸ್ ಆ್ಯಸ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಒಂದು ಪ್ರಸ್ತಾವನೆ, ನಮ್ಮ ಭಾರತ ಸಂವಿಧಾನ ಯಾವ ಥರ ಪ್ರಸ್ತಾವನೆ ಆಗಿದೆಯಪ್ಪ ಅಂದರೆ ಪಾರ್ಟ್ ಆಗಿದೆ, ಭಾಗವಹಿಸಿದೆಯಪ್ಪ ಅಂದರೆ
ಬೇರುಬಾರಿ ಕೇಸ್, ಈ ಒಂದು ಬೇರುಬಾರಿ ಕೇಸು 1960ರಲ್ಲಿ ನಡೆದಿತ್ತು. ಅದರಲ್ಲಿ ಪ್ರಮುಖ ಪಾತ್ರ ಯಾವ ಕೇಸಪ್ಪ ಅಂದರೆ ಕೇಶವಾನಂದ್ ಭಾರತಿ ಕೇಸ್ 1973ರಲ್ಲಿ ನಡೆದಿದೆ. LIC ಲೈಫ್ ಇನ್ಶೂರೆನ್ಸ್ ಕಮಿಟಿ ಆಫ್ ಇಂಡಿಯಾ ಕೇಸ್, ಇದು ಒಂದು ಕೇಸು 1995ರಲ್ಲಿ ನಡೆದಿದೆ. ಪ್ರಿಯಾಂಬಲ್ ಈಸ್ ಅ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಈಸ್ ನಾನ್ ಜಸ್ಟಿಫಿಕೇಬಲ್, that is its provisions are not confident in court of law. ದ ಪ್ರಕಾರ ನಮ್ಮ ಸಂವಿಧಾನ ಎರವಲು ಪಡೆದಿದೆ. ಈಗ ನೋಡಿದರೆ ಅಮೆಂಡ್ಮೆಂಟ್ ಆಫ್ ದ ಪ್ರಿಯಾಂಬಲ್, ಪ್ರಸ್ತಾವನೆ ತಿದ್ದುಪಡಿಗಳು, ಒಂದಿಷ್ಟು ತಿದ್ದುಪಡಿಗಳನ್ನು ನೋಡ್ತೀವಿ. ಕೇಶವಾನಂದ್ ಭಾರತಿ ಕೇಸ್ 1973ನೇ ಯಾವ ತಿದ್ದುಪಡಿ ಅನ್ವಯ ಮಾಡಲಾಗಿದೆಯಪ್ಪ ಅಂದರೆ 42ನೇ ತಿದ್ದುಪಡಿಯ 1976ರಲ್ಲಿ. ಮತ್ತು ವಿಚ್ ಆ್ಯಡೆಡ್ 3 ನ್ಯೂ ವರ್ಡ್ಸ್, ಒಂದಿಷ್ಟು ಮತ್ತೆ 3 ಹೊಸ ಶಬ್ದಗಳನ್ನು ಕರೆದಿದ್ದಾರೆ ನೋಡಲು. ಸೋಷಿಯಲಿಸ್ಟ್, ಎರಡನೇದ್ದು ಸೆಕ್ಯುಲರ್, ಮೂರನೇದ್ದು ಇಂಟಿಗ್ರಿಟಿ. ಸಾಮಾಜಿಕತೆ, ಜಾತ್ಯತೀತತೆ ಮತ್ತು ನೈತಿಕತೆಯನ್ನು ಈ ಒಂದು 3 ಸಂವಿಧಾನ ಆಯ್ದುಕೊಂಡಿದೆ. ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ಅನೇಕ ಭಾಗಗಳು ಕಂಡುಬರ್ತವೆ. ಸೂಚಿ ಅನುಸೂಚಿಗಳು ಕಂಡುಬರ್ತವೆ, ವಿಧಿಗಳು, ಕಲಂ. ಮೊದಲನೇ ಭಾಗ ನೋಡುವುದಾದರೆ ಭಾಗ 1, ಅದೇ ಒಕ್ಕೂಟ ಮತ್ತು ಅದರ ಭೂಪ್ರದೇಶ. ಇದು 1ರಿಂದ 4ನೇ ವಿಧಿಯ ತನಕ ನಾವು ಅಧ್ಯಯನ ಮಾಡಬಹುದು. 1ನೇದು ಒಕ್ಕೂಟದ ಹೆಸರು ಮತ್ತು ಒಂದು ರಾಜ್ಯ ಕ್ಷೇತ್ರ. ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರ ನೋಡುವುದಾದರೆ ಇಂಡಿಯಾ ಅರ್ಥಾತ್ ಭಾರತ, ಇದು ರಾಜ್ಯಗಳ ಒಂದು ಒಕ್ಕೂಟ. ಇಂಡಿಯಾ ಒಂದು, ಭಾರತ ಇದು ಒಂದು ಅನೇಕ ರಾಜ್ಯಗಳನ್ನು ಒಳಗೊಂಡಿದೆ. ಭಾರತ ರಾಜ್ಯ ಕ್ಷೇತ್ರವು ರಾಜ್ಯಗಳನ್ನು, ಕೇಂದ್ರಾಡಳಿತ ಪ್ರದೇಶಗಳನ್ನು, ಅರ್ಜಿಸಬಹುದಾದ ಇತರ ರಾಜ್ಯ ಕ್ಷೇತ್ರಗಳನ್ನು ಒಳಗೊಂಡಿದೆ. ಒಕ್ಕೂಟದ ಹೆಸರು ಮತ್ತು ರಾಜ್ಯ ಕ್ಷೇತ್ರದ ಒಂದಿಷ್ಟು ಮಾಹಿತಿಯನ್ನು ನಾವು ಕಲೆ ಹಾಕಿದ್ವಿ. ಈಗ ಹೊಸ ರಾಜ್ಯಗಳ ರಚನೆಯ ಅಧಿಕಾರ, ಒಂದು ಹೊಸ ರಾಜ್ಯ ರಚನೆ ಅಧಿಕಾರ ಯಾವ ಥರ ಇರ್ಬೋದು, ಸಂಸತ್ತು ಕಾನೂನು ಮೂಲಕ ಆಯ್ದುಕೊಂಡಿಲಾಗಿದೆ. ಭಾಗ 2 ನೋಡೋದಾದರೆ ಪೌರತ್ವ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿ ತನಕ ನೋಡ್ಬೋದಪ್ಪ ಅಂದರೆ ಅದೇ 5ರಿಂದ 11ನೇ ವಿಧಿಯ ತನಕ ನಾವು ಭಾಗ 2 ಸಂವಿಧಾನವನ್ನು ಕಾಣುತ್ತೇವೆ. ಅದರಲ್ಲಿ ಮೊದಲನೇದಾಗಿ ಏಕಪೌರತ್ವಕ್ಕೆ ಅವಕಾಶ. ಎರಡನೇದ್ದು 1955ರಲ್ಲಿ ನಮ್ಮ ಭಾರತ ಪೌರತ್ವ ಕಾಯ್ದೆ ಒಳಗೊಂಡಿದೆ. ಹಾಗಾದರೆ ಭಾರತದ ಪೌರತ್ವ ಪಡೆಯುವ ವಿಧಾನಗಳು ನೋಡುವುದಾದರೆ 1ನೇದ್ದು ಜನನದ ಮೂಲಕ, 2ನೇದ್ದು ಆನುವಂಶೀಯತೆಯಿಂದ, 3ನೇದ್ದು ನೋಂದಾಯಿಸುವುದರ ಮೂಲಕ, ಸಹಜೀಕೃತ ವಿಧಾನದ ಮೂಲಕ, ಭೂ ಪ್ರದೇಶಗಳ ಸೇರ್ಪಡೆಯ ಮೂಲಕ ನಾವು ಅನೇಕ ಪೌರತ್ವ ಪಡೆಯುವ ವಿಧಾನಗಳನ್ನು ನೋಡಿದ್ವಿ. ಮುಂದೆ ನೋಡುವುದಾದರೆ ಪೌರತ್ವ ತಿದ್ದುಪಡಿ ಕಾಯ್ದೆ 2019ರಲ್ಲಿ ಈ ಒಂದು ಪೌರತ್ವ ತಿದ್ದುಪಡಿ ಕೇರಳ ಮತ್ತು ಕೇಂದ್ರ ಸರ್ಕಾರ ಒಂದು ಘಟನೆ ಸಂಭವಿಸಿತು 2019ರಲ್ಲಿ. ಅದೇ ಪೌರತ್ವ ತಿದ್ದುಪಡಿ ಕಾಯ್ದೆ ಸಂಬಂಧ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಹಾಗೂ ಬಾಂಗ್ಲಾದೇಶ್, ಹಿಂದೂಗಳು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು ಮತ್ತು ಪಾರ್ಸಿಗಳು, ಇವೆಲ್ಲ ಧರ್ಮಗಳಿಗೆ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಅವಶ್ಯಕತೆ ಇತ್ತು. 2014 ಡಿಸೆಂಬರ್ 30ರೊಳಗೆ ಭಾರತಕ್ಕೆ ಅಕ್ರಮವಾಗಿ ವಲಸೆ ಬಂದಿರುವುದು. ಇವರು 2014 ಡಿಸೆಂಬರ್ 30ರೊಳಗೆ ಏನಪ್ಪ ಬೇರೆ ದೇಶದಿಂದ ವಲಸೆ ಬಂದಿರುತ್ತಾರೆ. ಇದಿಷ್ಟು ಭಾಗ 2ರ ಬಗ್ಗೆ ಮಾಹಿತಿ ಆಗ್ತದೆ. 3ನೇದು ಭಾಗ 3 ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ ನಾವು. ನೋಡೋದಾದರೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಇದು 12ರಿಂದ 35ನೇ ವಿಧಿ ತನಕ ಭಾಗ 3 ನೋಡಬಹುದು. ಹಾಗಾದರೆ ಒಂದಿಷ್ಟು ಹಕ್ಕುಗಳು ನಾವು ಸಂವಿಧಾನದಲ್ಲಿ ನೋಡ್ತೀವಿ. ಯಾವ್ಯಾವ ಇರ್ಬೋದು, ಎಲ್ಲಿಂದ ಎಲ್ಲಿವರೆಗೂ. 1ನೇದಾಗಿ ಸಮಾನತೆಯ ಹಕ್ಕು, ಇದು ಸುಮಾರು 14ರಿಂದ 18ನೇ ವಿಧಿಯನ್ವಯ ಅನ್ವಯಿಸುತ್ತದೆ. 2ನೇದು ಸ್ವಾತಂತ್ರ್ಯದ ಹಕ್ಕು 19ರಿಂದ 22ರವರೆಗೂ. 3ನೇದು ಶೋಷಣೆಯ ವಿರುದ್ಧದ ಹಕ್ಕು 23ರಿಂದ 24ರವರೆಗೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು 25ರಿಂದ 28ರವರೆಗೆ. ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕು 29ರಿಂದ 30ರವರೆಗೆ.
ಆರನೇದ್ದು ಸಂವಿಧಾನದ ಪರಿಹಾರಗಳ ಹಕ್ಕು 32 ವಿಧಿ ಅನ್ವಯ ಸಂವಿಧಾನದ ಪರಿಹಾರಗಳ ಹಕ್ಕನ್ನು ತಿಳಿಸುತ್ತದೆ. ಆಸ್ತಿಯ ಹಕ್ಕು ವಿಧಿ 31ನೇ ವಿಧಿ ಅನ್ವಯ ಆಸ್ತಿಯ ಹಕ್ಕು ಕಂಡುಬರುತ್ತದೆ. 1978ರಲ್ಲಿ 44ನೇ ತಿದ್ದುಪಡಿಯನ್ನು ಮಾಡಲಾಗಿದೆ. ಕಾನೂನು ಹಕ್ಕು ಅದೇ 300A ವಿಧಿ ಪ್ರಕಾರ. 300A ವಿಧಿ ಅನ್ನೋದು ಕಾನೂನಿನ ಹಕ್ಕು ಆಗುತ್ತೆ. ಇದು 44ನೇ ತಿದ್ದುಪಡಿ ಅನ್ವಯ 1978ರಲ್ಲಿ ತಿಳಿಸಲಾಗುತ್ತದೆ. ಈಗ ಕಾನೂನಿನ ಎದುರಲ್ಲಿ ಎಲ್ಲರೂ ಸಮಾನರು ಮತ್ತು ಸಮಾನ ರಕ್ಷಕರು ಎಂದು ತಿಳಿಸುವುದೇ ಅದೇ 14ನೇ ವಿಧಿ. ಈಗ ಕಾನೂನು ಮುಂದೆ ಎಲ್ಲರೂ ಸಮಾನರನ್ನು ತಿಳಿಸುವುದೇ 14ನೇ ವಿಧಿ. ಆದರೂ ಕಾನೂನಿನಲ್ಲಿ ಎಲ್ಲರೂ ಸಮಾನರು ಅನ್ನೋದು ರೂಲರ್ ಆಫ್ ಲಾ ಅಂತ ಕರಿತೀವಿ ನಾವು ಇಂಗ್ಲೀಷಿನಲ್ಲಿ. ಕಾನೂನಿನ ಅಡಿಯಲ್ಲಿ ಎಲ್ಲರೂ ಸಮಾನ ರಕ್ಷಕರು, ಬಿಲ್ಸ್ ಆಫ್ ರೈಟ್ಸ್ ಅಂತಲೂ ಕರಿತೀವಿ. 15ನೇ ವಿಧಿ ಸಾರ್ವಜನಿಕ ಸ್ಥಳಗಳಲ್ಲಿ ತಾರತಮ್ಯ ನಿಷೇಧ. ಒಂದು ಸ್ಥಳಗಳಲ್ಲಿ ಏನಪ್ಪ ತಾರತಮ್ಯ ನಿಷೇಧವನ್ನು ಮಾಡಲಾಗುತ್ತದೆ ಅಂತ ಹೇಳ್ತೀವಿ. 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮ ಅವಕಾಶ ಒಂದು ತಿಳಿಸಿಕೊಡುವುದೇ 16ನೇ ವಿಧಿ ಆಗಿರ್ತದೆ. 17ನೇ ವಿಧಿ ಏನು ತಿಳಿಸುತ್ತಪ್ಪ ಅಂದರೆ ಅಸ್ಪೃಶ್ಯತೆಯ ನಿಷೇಧ ಕಾಯ್ದೆ. ಜಾತಿ ಧರ್ಮಗಳ ST SC ಇವೆಲ್ಲ ಕಾಸ್ಟ್ಗಳು ಬರ್ತಾವಲ್ಲ, ಈ ಒಂದು ಜಾತಿ ಲಿಂಗ ಧರ್ಮಗಳನ್ನು ತಿಳಿಸುವುದೇ ಅದೇ ಅಸ್ಪೃಶ್ಯತೆ ನಿಷೇಧ ಕಾಯ್ದೆ 17ನೇ ವಿಧಿ ಅನ್ವಯ ಇದು ತಿಳಿಸುತ್ತೆ. 1955ರಲ್ಲಿ ಅನ್ಟಚಬಿಲಿಟಿ ಅಫೆನ್ಸಸ್ ಆ್ಯಕ್ಟ್ ಅನ್ನೋದು 1955ರಲ್ಲಿ ಜಾರಿಗೊಳಿಸಲಾಗಿದೆ. 1976ರಲ್ಲಿ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ಸನ್ನು ಜಾರಿಗೆ ತಂದಿದೆ. 18ನೇ ವಿಧಿ ಬಿರುದುಗಳ ಒಂದಷ್ಟು ರದ್ದತಿ ಮಾಡುವುದೇ 18ನೇ ವಿಧಿ ತಿಳಿಸುತ್ತದೆ. ಸೈನ್ಯಕ್ಕೆ ಸಂಬಂಧಿಸಿದ ಬಿರುದು, ಶಿಕ್ಷಣಕ್ಕೆ ಸಂಬಂಧಿಸಿದ ಬಿರುದು, ಇದು ಏನಪ್ಪ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು ತಿಳಿಸುವುದೇ 18ನೇ ವಿಧಿ. 19(1) ವಿಧಿ ಏನು ತಿಳಿಸುತ್ತಪ್ಪ ಅಂದ್ರೆ 6 ಸ್ವಾತಂತ್ರ್ಯಗಳ ಅದರ ಬಗ್ಗೆ ತಿಳಿಸುತ್ತದೆ. ಹಾಗಾದರೆ ಆ 6 ಸ್ವಾತಂತ್ರ್ಯಗಳು ಯಾವ್ಯಾವ ಬನ್ನಿ ನೋಡೋಣ. ಮೊದಲನೇದಾಗಿ ಎ ಅನ್ನೋದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು. ಬಿ ಶಾಂತಿಯುತವಾಗಿ ಸಭೆ ಸೇರುವ ಸ್ವಾತಂತ್ರ್ಯದ ಹಕ್ಕು. ಸಿ ಸಂಘಗಳನ್ನು ಸಹಕಾರ ಸ್ಥಾಪಿಸುವ ಸ್ವಾತಂತ್ರ್ಯದ ಹಕ್ಕು. ಡಿ ಸಂಚರಿಸುವ ಸ್ವಾತಂತ್ರ್ಯದ ಹಕ್ಕು. ಈ ನೋಡುವುದಾದರೆ ವಾಸಿಸುವ ಸ್ವಾತಂತ್ರ್ಯದ ಹಕ್ಕು. ಜಿ ವೃತ್ತಿ ಕೈಗೊಳ್ಳುವ ಸ್ವಾತಂತ್ರ್ಯದ ಹಕ್ಕು. ಇವು ಏನಪ್ಪ 6 ಸ್ವಾತಂತ್ರ್ಯಗಳು 19(1) ವಿಧಿ ಅನ್ವಯ ಜಾರಿಗೊಳಿಸಲಾಗಿದೆ. 20ನೇ ವಿಧಿ ಏನು ಹೇಳುತ್ತಪ್ಪ ಅಂದರೆ ಅಪರಾಧಿಗಳಿಗೆ ರಕ್ಷಣೆ. ಅಪರಾಧಿಗಳು ಅವರಿಗೆ ರಕ್ಷಣೆ ಕೊಡಲೇಬೇಕನ್ನೋದು ಒಂದು 20ನೇ ವಿಧಿಯ ತಿಳಿಸುತ್ತದೆ. ಒಂದು ಅಪರಾಧಕ್ಕೆ ಒಂದೇ ಬಾರಿ ಮಾತ್ರ ಶಿಕ್ಷೆ ನೀಡಬೇಕು. ಒಬ್ಬ ವ್ಯಕ್ತಿ ಅಪರಾಧ ಮಾಡಿದನಪ್ಪ ಅಂದರೆ ಅವನಿಗೆ ಕೇವಲ ಒಂದೇ ಬಾರಿ ಮಾತ್ರ ಶಿಕ್ಷೆ ನೀಡಬೇಕು ಅನ್ನೋದು ತಿಳಿಸುವುದೇ 20ನೇ ವಿಧಿಯಾಗಿರುತ್ತದೆ. 21ನೇ ವಿಧಿಯನ್ನು ನೋಡುವುದಾದರೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಘನತೆಯಿಂದ ಬದುಕುವುದು ಅದೇ 21ನೇ. 21A ರೈಟ್ ಟು ಎಜುಕೇಷನ್, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ 21A ವಿಧಿಯನ್ನು ತಿಳಿಸುತ್ತದೆ. ಎಷ್ಟನೇ ತಿದ್ದುಪಡಿ ಅನ್ವಯ ಅಂದರೆ 86ನೇ ತಿದ್ದುಪಡಿ ಅನ್ವಯ ಈ ಶಿಕ್ಷಣ ತಿಳಿಸುತ್ತದೆ. 23ನೇ ವಿಧಿ ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯ ನಿಷೇಧ. ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆಯ ನಿಷೇಧ 23ನೇ ವಿಧಿ ತಿಳಿಸುತ್ತದೆ. 1956 ಅನೈತಿಕ ವ್ಯವಹಾರಗಳ ನಿಷೇಧ ಕಾಯ್ದೆ ತಿಳಿಸುತ್ತದೆ. 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆಯನ್ನು ಜಾರಿಗೆ ತಂದಿದೆ ನಮ್ಮ ಭಾರತ ಸಂವಿಧಾನ. 24ನೇ ವಿಧಿ ಏನು ತಿಳಿಸುತ್ತಪ್ಪ ಅಂದರೆ ಮಕ್ಕಳನ್ನು ಅಪಾಯಕಾರಿ ದುಡಿಮೆಗೆ ನೇಮಿಸಿಕೊಳ್ಳುವುದು ನಿಷೇಧ. ಸಣ್ಣ ಮಕ್ಕಳನ್ನು ಬಾಲ್ಯ ವಿವಾಹ ಮಾಡೋದಾಗಿರ್ಬೋದು, ಜೀತ ಕೆಲಸಕ್ಕೆ ಇಡುವುದಾಗಿರ್ಬೋದು, ಈ ಎಲ್ಲ ಮಕ್ಕಳಿಗೆ ಒಂದು ಸಹಾಯ ಮಾಡುವುದೇ 24ನೇ ವಿಧಿಯ ಪ್ರಕಾರ. 14ನೇ ಕಾಲಂ ಏನು ತಿಳಿಸುತ್ತಪ್ಪ ಅಂದರೆ ವಿಧಿ 14 ವರ್ಷದೊಳಗಿನ ಮಕ್ಕಳಿಗೆ ಅನ್ವಯಿಸುತ್ತದೆ. 1986 ಬಾಲ ಕಾರ್ಮಿಕರ ನಿಷೇಧವನ್ನು ಕಾಯ್ದೆ ತಿಳಿಸುತ್ತದೆ. 1986 ಪ್ರಕಾರ ಒಂದು ಬಾಲ ಕಾರ್ಮಿಕರ ನಿಷೇಧ ಕಾಯ್ದೆ ತಿಳಿಸುವುದೇ. 25ನೇ ವಿಧಿ
ಆತ್ಮಸಾಕ್ಷಿಗೆ ಸರಿ ಎನಿಸುವ ಧರ್ಮವನ್ನು ಪಾಲಿಸುವ ಒಂದು ಸ್ವಾತಂತ್ರ್ಯ. ಬಲವಂತದ ಮತಾಂತರವನ್ನು ನಿಷೇಧ. ಬಲವಂತವಾಗಿ ಒಬ್ಬ ವ್ಯಕ್ತಿಯನ್ನು ಮತ ಚಲಾಯಿಸುವುದರಿಂದ ನಿಷೇಧ ಮಾಡಲಾಗುತ್ತದೆ. 29ನೇ ವಿಧಿ ಏನು ತಿಳಿಸುತ್ತಪ್ಪ ಅಂದ್ರೆ, ಯಾವುದೇ ವರ್ಗದ ನಾಗರಿಕರು ತಮ್ಮದೇ ಆದ ಭಾಷೆ, ಲಿಪಿ, ಸಂಸ್ಕೃತಿಯನ್ನು ರಕ್ಷಿಸುವ ಒಂದು ಹಕ್ಕು ಹೊಂದಿರುವುದೇ ಅದೇ 29ನೇ ವಿಧಿ. 30ನೇ ವಿಧಿ ಅಲ್ಪಸಂಖ್ಯಾತರಿಗೆ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ಮುನ್ನಡೆಸುವ ಹಕ್ಕು ತಿಳಿಸುವುದೇ ಅದೇ 30ನೇ ವಿಧಿ ಅನ್ವಯ. 32ನೇ ವಿಧಿ ಏನು ತಿಳಿಸುತ್ತಪ್ಪ ಅಂದರೆ, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು. ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು ತಿಳಿಸುವುದೇ 32ನೇ ವಿಧಿ. 32ನೇ ವಿಧಿಯ ಪ್ರಕಾರ ಪರಿಹಾರಗಳ ಒಂದಿಷ್ಟು ಹಕ್ಕುಗಳು ಕಂಡು ಬರ್ತವೆ. 5 ವಿಧಗಳಾಗಿ ನೋಡ್ತೀವಿ. ಮೊದಲನೇದಾಗಿ ಸಮಾನತೆಯ ಹಕ್ಕು. ಎಲ್ಲರೂ ಸಮನಾಗಿ ಇರಬೇಕನ್ನೋದು ತಿಳಿಸುವುದೇ ಅದೇ ಸಮಾನತೆಯ ಹಕ್ಕು. ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಇವು ಏನಪ್ಪ 32ನೇ ವಿಧಿ ಅನ್ವಯ ತಿಳಿಸಲಾಗಿದೆ. 32ನೇ ವಿಧಿಗೆ ಏನಂತ ಕರೆದಾರಪ್ಪ ಅಂದ್ರೆ, BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತ ಕರೆದಾರ. 32ನೇ ವಿಧಿಗೆ ಸಂವಿಧಾನದ ಆತ್ಮ ಎಂದು ಸಹ ಕರೆಯಲಾಗುತ್ತದೆ. ನಮ್ಮ ಸಂವಿಧಾನದಲ್ಲಿ ರೀಟ್ಸ್ ಅಂತ ಬಂದಿರ್ತಾವೆ ಒಂದಿಷ್ಟು. 32 ಮತ್ತು 226ನೇ ಈ ABS ಕಾರ್ಪಸ್ ಅನ್ನೋದು ಒಂದು ರೀಟ್ ಆಗಿದೆ. 2ನೇದು ಮ್ಯಾಂಡಮಸ್ ಅಂತ ಬರ್ತಾ, 3ನೇದು ಪ್ರಾಹಿಬಿಷನ್, 4ನೇದು ಸರ್ಸ್ಯೂರರಿ, 5ನೇದು ಕೋವರೆಂಟ್ ಅನ್ನೋದು ಈ 5 ರೀಟ್ಸ್ಗಳನ್ನು ಪ್ರಮುಖವಾಗಿ ಸಂವಿಧಾನದಲ್ಲಿ ನಾವು ನೋಡುತ್ತೇವೆ. ಹಾಗಾದರೆ 4ನೇ ಭಾಗ ಅದೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇವು 36ರಿಂದ 51ನೇ ವಿಧಿ ಅನ್ವಯ ನಮ್ಮ ಸಂವಿಧಾನದಲ್ಲಿ ನೋಡಬಹುದು. ಮೊದಲನೇದಾಗಿ DPSP ಕಲ್ಯಾಣ ರಾಜ್ಯ, ಸುಖಿ ರಾಜ್ಯದ ಗುರಿಯನ್ನು ಹೊಂದಿವೆ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ಅನುಷ್ಠಾನಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನು ಈ ಭಾಗದಲ್ಲಿ ಕಾಣುತ್ತೇವೆ. ಮಹಾತ್ಮ ಗಾಂಧೀಜಿಯ ವಿಚಾರಗಳನ್ನು ಭಾಗ 4ರಲ್ಲಿ ನಾವು ನೋಡಬಹುದು. DPSP ಐರಿಷ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ಒಂದು DPSP ಅನ್ನೋದು ಐರಿಷ್ ದೇಶದಿಂದ ನಮ್ಮ ದೇಶ ಎರವಲು ಪಡೆದಿದೆ. DPSP 1935ರ ಕಾಯ್ದೆಯಲ್ಲಿನ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ಗೆ ಹೋಲುತ್ತದೆ. DPSP 1935ರಲ್ಲಿ ಜಾರಿಗೆ ತರಲಾಗಿದೆ. ನೋವೆಲ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದು ಯಾರು ಹೇಳ್ಯಾರಪ್ಪ ಅಂದರೆ, ಹೇಳಿಕೆ ಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್ ಅವರು. DPSP ನ್ಯಾಯಾಂಗ ರಕ್ಷಿತವಾಗಿಲ್ಲ ಅನ್ನೋದು ತಿಳಿಸಿದೆ 37ನೇ ವಿಧಿಯ ಪ್ರಕಾರ. ಅದರ ರಾಜ್ಯ ನಿರ್ದೇಶಕ ತತ್ವಗಳ ವರ್ಗೀಕರಣ ಒಂದಿಷ್ಟು ವಿಭಾಗ ಮಾಡಲಾಗಿದೆ. ಅವೇ ರಾಜ್ಯ ನಿರ್ದೇಶಕ ತತ್ವಗಳನ್ನು. ಮೊದಲನೇದು ಸಮಾಜವಾದಿ ತತ್ವಗಳು, 2ನೇದು ಗಾಂಧಿ ತತ್ವಗಳು, 3ನೇದು ಉದಾರತ ತತ್ವಗಳು. 3 ತತ್ವಗಳನ್ನು ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ವರ್ಗೀಕರಣ ಮಾಡಲಾಗಿದೆ. ಹಾಗಾದರೆ ಸಮಾಜವಾದಿ ತತ್ವಗಳು ಏನನ್ನು ತಿಳಿಸುತ್ತದೆ? ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದೇ ಅದೇ ಯಾವುದಪ್ಪ ಅಂದರೆ ಸಮಾಜವಾದಿ ತತ್ವಗಳನ್ವಯ ಕಾಣಿಸುತ್ತದೆ. 2ನೇದು ಉತ್ತಮ ಉದ್ಯೋಗ ಸ್ಥಿತಿಯನ್ನು ಒದಗಿಸುವುದು. ಎಲ್ಲರಿಗೂ ಸಮಾನ ವೇತನ ಮತ್ತು ಸಮಾನ ಕೆಲಸಕ್ಕೆ ಮತ್ತು ಅದೇ ರೀತಿಯಾಗಿ ಉತ್ತಮ ಉದ್ಯೋಗ ಸ್ಥಿತಿಯನ್ನು ಒದಗಿಸುವುದು, ಒಳ್ಳೆಯ ಕೆಲಸವನ್ನು ಕೊಡುವುದೇ ಒಂದು ಸಮಾಜವಾದ ತತ್ವಗಳ ಉದ್ದೇಶವಾಗಿದೆ. ಜೀವನಾವಶ್ಯಕ ವಸ್ತುಗಳನ್ನು ಒದಗಿಸುವುದು. ಜೀವನಕ್ಕೆ ಏನು ಅವಶ್ಯಕತೆ ವಸ್ತುಗಳು ಬೇಕಾಗುತ್ತೋ ಅವೆಲ್ಲ ತಿಳಿಸುವುದೇ ಸಮಾಜವಾದಿ ತತ್ವಗಳು. ಮಕ್ಕಳ ಆರೋಗ್ಯಕರ ಬೆಳವಣಿಗೆಗೆ ಅವಕಾಶ, ಉಚಿತ ಕಾನೂನು ನೆರವು, ವೃದ್ಧರಿಗೆ, ಅನಾರೋಗ್ಯ ಪೀಡಿತರಿಗೆ, ದುರ್ಬಲರಿಗೆ ಆರ್ಥಿಕ ನೆರವು ನೀಡುವುದು. ಹಾಗಾದರೆ ಗಾಂಧಿ ತತ್ವಗಳು 2ನೇದು ಬರ್ತಾ ಗಾಂಧಿ ತತ್ವಗಳು. ಪಂಚಾಯಿತಿ ಸ್ಥಾಪನೆ ಎಷ್ಟನೇ ವಿಧಿ ಅನ್ವಯ? 40ನೇ ವಿಧಿ ಅನ್ವಯ ಪಂಚಾಯಿತಿ ಸ್ಥಾಪನೆ ರಚನೆಗೊಂಡಿದೆ. ಗೃಹ ಕೈಗಾರಿಕೆಗಳನ್ನು ಸ್ಥಾಪಿಸುವುದು 43ನೇ ವಿಧಿ ಅನ್ವಯ. ಸಹಕಾರ ಸಂಘಗಳ ರಚನೆ 43 ವಿಧಿ ಅನ್ವಯ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ದುರ್ಬಲ ವರ್ಗದವರ ಕಲ್ಯಾಣಕ್ಕೆ ಕ್ರಮ ಕೈಗೊಳ್ಳುವುದೇ ಅದೇ 46ನೇ ವಿಧಿ ಅನ್ವಯ. ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು 47ನೇ ವಿಧಿಯ ಪ್ರಕಾರ. ಗೋ ಹತ್ಯೆ ನಿಷೇಧ ಮತ್ತು ಅವುಗಳ ತಳಿ ಅಭಿವೃದ್ಧಿ ಮಾಡುವುದೇ 48ನೇ ವಿಧಿ ಅನ್ವಯ. ಹಾಗಾದರೆ
ಉದಾರತ ತತ್ವಗಳು ಯಾವ್ಯಾವುದವು? ಇಲ್ಲಿಂದ ಎಲ್ಲಿವರೆಗೂ? ಏಕರೂಪ ನಾಗರಿಕ ಸಂಹಿತೆ 44ನೇ ವಿಧಿಯ ಪ್ರಕಾರ ಬಾಲ್ಯ ಪೂರ್ವ ಶಿಕ್ಷಣ ಮತ್ತು ಆರೈಕೆ. ನಮ್ಮ ಬಾಲ್ಯ ಪೂರ್ವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಶಿಕ್ಷಣವನ್ನು ಪಡೆಯಲೇಬೇಕು ಅನ್ನೋದು ತಿಳಿಸುವುದೇ 45ನೇ ವಿಧಿ ಅನ್ವಯ. ಕೃಷಿ ಮತ್ತು ಪಶು ಸಂಗೋಪನೆಯ ಅಭಿವೃದ್ಧಿ 48ನೇ ವಿಧಿಯ. ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ 48A ವಿಧಿ ಅನ್ವಯ. ರಾಷ್ಟ್ರೀಯ ಮಹತ್ವದ ಸ್ಮಾರಕಗಳ ರಕ್ಷಣೆ. ನಮ್ಮ ರಾಷ್ಟ್ರದಲ್ಲಿ ಅನೇಕ ಸ್ಮಾರಕಗಳನ್ನು ಕಾಣುತ್ತೇವೆ. ಉದಾಹರಣೆ ವಿಜಯಪುರದ ಗೋಲಗುಮ್ಮಟ, ಉತ್ತರ ಪ್ರದೇಶ ರಾಜ್ಯದ ತಾಜ್ ಮಹಲ್ ಆಗಿರ್ಬೋದು. ಇಂಥ ಸ್ಮಾರಕಗಳ ರಕ್ಷಣೆ ಕೊಡುವುದೇ ಅದೇ 49ನೇ ವಿಧಿ ಅನ್ವಯ. ಹಾಗಾದರೆ ಮುಂದಿನ ಭಾಗದ ನಾವು ನೋಡೋದಾದರೆ ಭಾಗ 4, ಅದರಲ್ಲಿ ಉಪವಿಧಿ ಎ ವಿಧಿ. ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡಬಹುದು. ನಮ್ಮ ಸಂವಿಧಾನದಲ್ಲಿ ಭಾಗ 4ನೇದು ಏನು ಹೇಳುತ್ತಪ್ಪ ಅಂದರೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತದೆ. ಮೊದಲನೇದಾಗಿ ಸರ್ದಾರ್ ಸ್ವರ್ಣ ಸಿಂಗ್ ಕಮಿಟಿಯ ಶಿಫಾರಸಿನ ಮೇರೆಗೆ ಈ 42ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡಿದ್ದಾರೆ. ಅದೇ 1976ರಲ್ಲಿ. 1976ರಲ್ಲಿ ನಮ್ಮ ಭಾರತ ಸಂವಿಧಾನ 42ನೇ ತಿದ್ದುಪಡಿ ಅನ್ವಯ ಜಾರಿಗೊಳಿಸಲಾಗಿದೆ. ಪ್ರಸ್ತುತ ಈ ಭಾಗದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಕಾಣುತ್ತೇವೆ. ಪ್ರಸ್ತುತ ನಮ್ಮ 42ನೇ ತಿದ್ದುಪಡಿ 10 ಮೂಲಭೂತ ಕರ್ತವ್ಯಗಳು, 86ನೇ ತಿದ್ದುಪಡಿ 11 ಮೂಲಭೂತ ಕರ್ತವ್ಯಗಳನ್ನು ಕಾಣುತ್ತೇವೆ. ಭಾಗ 5 ಅದೇ ಕೇಂದ್ರ ಸರ್ಕಾರ, ಭಾಗ 6 ರಾಜ್ಯ ಸರ್ಕಾರ. ಭಾಗ 5 ಕೇಂದ್ರ ಸರ್ಕಾರ 52ನೇ ವಿಧಿಯಿಂದ 151ನೇ ವಿಧಿಯ ಪ್ರಕಾರ ನೋಡುತ್ತೇವೆ. ಅಲ್ಲಿಂದ ಭಾಗ 6 ರಾಜ್ಯ ಸರ್ಕಾರ 152ನೇ ವಿಧಿಯಿಂದ 237ನೇ ವಿಧಿಯ ಪ್ರಕಾರ ಅಲ್ಲಿದೆ ನಾವು ಕಾಣುತ್ತೇವೆ. ಮುಂದೆ ಕೇಂದ್ರ ಸರ್ಕಾರದ ಬಗ್ಗೆ ನೋಡುವುದಾದರೆ ಕೇಂದ್ರದಲ್ಲಿ ನಾವು 3 ವ್ಯವಸ್ಥೆಯನ್ನು ನೋಡುತ್ತೇವೆ. ಒಂದು ಕಾರ್ಯಾಂಗ, 2ನೇದು ಶಾಸಕಾಂಗ, 3ನೇದು ನ್ಯಾಯಾಂಗ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಲ್ಲೂ ಸೇಮ್ ಇರ್ತವೆ. ಅವೇ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ 3 ಅಂಗಗಳನ್ನು ಕಾಣುತ್ತೇವೆ. ಕೇಂದ್ರ ಸರ್ಕಾರದಲ್ಲೇ ಆಗಿರ್ಬೋದು, ರಾಜ್ಯ ಸರ್ಕಾರದಲ್ಲೇ ಆಗಿರ್ಬೋದು. ಹಾಗಾದರೆ ಕೇಂದ್ರ ಕಾರ್ಯಾಂಗ 52ನೇ ವಿಧಿಯಿಂದ ಪ್ರಾರಂಭವಾಗಿ 78ನೇ ವಿಧಿಯ ತನಕ ನೋಡುತ್ತೇವೆ. ಮೊದಲನೇದಾಗಿ ರಾಷ್ಟ್ರಪತಿ, 2ನೇದು ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ, ಅಟಾರ್ನಿ ಜನರಲ್. ಇವರನ್ನು ನಾವು ಕೇಂದ್ರ ಕಾರ್ಯಾಂಗದಲ್ಲಿ ಕಾಣುತ್ತೇವೆ. ರಾಜ್ಯ ಕಾರ್ಯಾಂಗದಲ್ಲಿ ಯಾರನ್ನು ಕಾಣ್ತೀವಪ್ಪ ಅಂದ್ರೆ ರಾಜ್ಯಪಾಲರು, ಮುಖ್ಯಮಂತ್ರಿ, ರಾಜ್ಯ ಮಂತ್ರಿಮಂಡಲ, ಅಡ್ವೊಕೇಟ್ ಜನರಲ್. ಇವರನ್ನು 153ನೇ ವಿಧಿಯಿಂದ 167ನೇ ವಿಧಿ ತನಕ ನೋಡಬಹುದು. ಸರ್ಕಾರದ ಒಂದು ಪದ್ಧತಿ ಆಗಿರ್ಬೋದು. ಸರ್ಕಾರದ ಪದ್ಧತಿ ಏನೇನಿದೆ? ಕೇಂದ್ರದಲ್ಲಿ ಸಂಸದೀಯ ಸರ್ಕಾರ ಮತ್ತು ರಾಜ್ಯದಲ್ಲಿ ಸಂಸದೀಯ ಸರ್ಕಾರ. ಕೇಂದ್ರದಲ್ಲಿ ಯಾವ ಥರ ಇದೆ, ರಾಜ್ಯದಲ್ಲಿ ಯಾವ ಥರ ಇದೆ ನಮ್ಮ ಸಂವಿಧಾನದ ಪ್ರಕಾರ ನೋಡುವುದಾದರೆ ಸರ್ಕಾರಕ್ಕೆ 2 ಮುಖ್ಯಸ್ಥರು. ಒಂದು ಭಾರತ ಸರ್ಕಾರಕ್ಕೆ 2, ಒಬ್ಬರು ಕೇಂದ್ರ ಸರ್ಕಾರ ಒಬ್ಬರು ಆಗಿರ್ಬೋದು, ಇನ್ನೊಬ್ಬರು ರಾಜ್ಯ ಸರ್ಕಾರ. 1ನೇದು ನಾಮ ಮಾತ್ರ ಮುಖ್ಯಸ್ಥರು, ಅವರೇ ರಾಷ್ಟ್ರಪತಿಗಳು. ರಾಷ್ಟ್ರಪತಿ ಅನ್ನೋರು ನಮ್ಮ ದೇಶದ ಪ್ರಥಮ ಪ್ರಜೆ ಅಂತ ಕರಿತೀವಿ. ಇವರನ್ನು 52ನೇ ವಿಧಿ ಅನ್ವಯ ನಮ್ಮ ಉಪರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. 2ನೇದ್ದು ನೈಜ ಮುಖ್ಯಸ್ಥರು, ಪ್ರಧಾನಿ ನೇತೃತ್ವದ ಒಂದು ಮಂತ್ರಿಮಂಡಲದ. ರಾಜ್ಯ ಸರ್ಕಾರದಲ್ಲಿ ನೋಡುವುದಾದರೆ, ಸಂಸದೀಯ ಸರ್ಕಾರದಲ್ಲಿ ನೋಡುವುದಾದರೆ ನಾಮ ಮಾತ್ರ ಮುಖ್ಯಸ್ಥರು ರಾಜ್ಯಪಾಲರಾಗಿರ್ತಾರೆ. ಕೇಂದ್ರದಲ್ಲಿ ರಾಷ್ಟ್ರಪತಿ ಆಗಿರ್ತಾರೆ, ರಾಜ್ಯದಲ್ಲಿ ರಾಜ್ಯಪಾಲರಾಗಿರ್ತಾರೆ. ನೈಜ ಮುಖ್ಯಸ್ಥರು ಯಾರಾಗಿರ್ತಾರಪ್ಪ ಅಂದ್ರೆ ಮುಖ್ಯಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಆಗಿರ್ತೈತಿ. ಒಂದು ಭಾರತ ಸರ್ಕಾರ ಪ್ರಧಾನಿಯವರ ಮೇಲೆ ನೇತೃತ್ವ ಮಂತ್ರಿಮಂಡಲ ಅವಲಂಬನೆ ಆಗಿರ್ತೈತಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಅನ್ವಯ ನಮ್ಮ ರಾಜ್ಯ ಅವಲಂಬನೆ ಆಗಿರ್ತದೆ. ಹಾಗಾದ್ರೆ ರಾಷ್ಟ್ರಪತಿಯವರ ಒಂದಿಷ್ಟು ಇವರನ್ನ ಎಷ್ಟನೇ ವಿಧಿಯನ್ನು ಆಯ್ಕೆ ಮಾಡಲಾಗುತ್ತದೆ, ಇವರ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡೋದಾದರೆ ಇವರನ್ನು 52ನೇ ವಿಧಿ ಅನ್ವಯ ಒಂದು ಉದ್ಯೋಗ ಅವಕಾಶಕ್ಕೆ ಮಾಡಿಕೊಡಲಾಗುತ್ತದೆ ನಮ್ಮ ಕೇಂದ್ರ ಸರ್ಕಾರ. ರಾಷ್ಟ್ರಪತಿಯವರನ್ನು ಸಂವಿಧಾನಾತ್ಮಕ ಮುಖ್ಯಸ್ಥರು ಎಂದು ನಾವು ಕರೆಯುತ್ತೇವೆ. ಇವರು ದೇಶದ ಪ್ರಥಮ ಪ್ರಜೆ ಎಂದು ಕರೆಯಲಾಗುತ್ತದೆ. ಬ್ರಿಟನ್ ರಾಣಿ ಹುದ್ದೆಗೆ ಹೋಲಿಕೆ ಇವನು ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯವರನ್ನು ಬ್ರಿಟನ್ದಲ್ಲಿ ರಾಣಿ ಹುದ್ದೆಗೆ ಹೋಲಿಕೆಯನ್ನು ಮಾಡಲಾಗುತ್ತದೆ. ಅವರನ್ನು ರಾಷ್ಟ್ರಪತಿಯವರು
ಅಧಿಕೃತ ನಿವಾಸ ಇವರನ್ನು ಇರುವುದು ಎಲ್ಲಿಪ್ಪ ಅಂದ್ರೆ ಭವನ, ಅದೇ ದೆಹಲಿ ಒಳಗೆ ನಮ್ಮ ರಾಷ್ಟ್ರಪತಿ ಭವನವನ್ನು ಕಾಣುತ್ತೇವೆ. ಹಾಗಾದ್ರೆ ರಾಜ್ಯಪಾಲ ನೋಡುವುದಾದರೆ ಇವರನ್ನು 153ನೇ ವಿಧಿ ಅನ್ವಯ ಒಂದು ಉದ್ಯೋಗ ಅವಕಾಶವನ್ನು ನೀಡಲಾಗುತ್ತದೆ. ಸಂವಿಧಾನಾತ್ಮಕ ಮುಖ್ಯಸ್ಥರು ಎಂದು ಸಹ ಕರಿತೇವೆ. ರಾಜ್ಯದ ಪ್ರಥಮ ಪ್ರಜೆ ಅಂತಲೂ ಕರಿತೀವಿ. ಅಧಿಕೃತ ನಿವಾಸ ರಾಜಭವನ, ಅದೇ ಬೆಂಗಳೂರು. ರಾಷ್ಟ್ರಪತಿ ಆಯ್ಕೆ ಮಾಡೋರು ಯಾರು? ರಾಷ್ಟ್ರಪತಿಗಳು ಚುನಾವಣೆಯ ಪರೋಕ್ಷ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರನ್ನ ರಾಷ್ಟ್ರಪತಿಯವರಿಂದ ನೇಮಕ ಆಗುತ್ತೆ 155ನೇ ವಿಧಿ ಅನ್ವಯ. 54ನೇ ವಿಧಿ ಏನು ಹೇಳುತ್ತಂದರೆ ಎಲೆಕ್ಟ್ರೋಲ್ ಕಾಲೇಜಿನಿಂದ ಒಂದು ಆಯ್ಕೆ ಮಾಡಲಾಗುತ್ತದೆ. ಇದೇ 54ನೇ ವಿಧಿ. ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು. 2ನೇದ್ದು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. 3ನೇದ್ದು ದೆಹಲಿ, ಪುದುಚೇರಿ, ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ವಿಧಾನಸಭಾ. ಇದು 54ನೇ ವಿಧಿ ಅನ್ವಯ ತಿಳಿಸುತ್ತದೆ. ಯಾರು ಎಲೆಕ್ಟ್ರೋಲ್ ಕಾಲೇಜಿನಿಂದ ಸದಸ್ಯರಾಗಿರುವುದಿಲ್ಲ ಅಂತ ನೋಡೋದಾದರೆ ಅವರೇ ಮೊದಲನೇದಾಗಿ ಸಂಸತ್ತಿಗೆ ನಾಮಕರಣಗೊಂಡ ಸದಸ್ಯರನ್ನು ನಾವು ನೋಡ್ತೀವಿ. 2ನೇದ್ದು ವಿಧಾನಸಭೆಗಳ ನಾಮಕರಣಗೊಂಡ ಸದಸ್ಯರನ್ನು ನೋಡ್ತೀವಿ. 3ನೇದ್ದು ರಾಜ್ಯಗಳ ವಿಧಾನ ಪರಿಷತ್ತಿನ ಸದಸ್ಯರನ್ನು ನಾವು ಸಂವಿಧಾನದಲ್ಲಿ ನೋಡುತ್ತೇವೆ. 55ನೇ ವಿಧಿ ಚುನಾವಣಾ ಪದ್ಧತಿ. ಏಕಮತ ವರ್ಗಾಯಿಸುವ ಪ್ರಮಾಣಗುಣ ಪ್ರಾತಿನಿಧ್ಯ ಪದ್ಧತಿಯ ಬಳಕೆ, ಅದೇ 55ನೇ ವಿಧಿಯ ಪ್ರಕಾರ. 55ನೇ ವಿಧಿ ಚುನಾವಣಾ ಪದ್ಧತಿ. ಇದರಲ್ಲಿ MP ವೋಟ್ ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದ್ರೆ 708 ಇರುತ್ತೆ. MLA ವೋಟ್ ವ್ಯಾಲ್ಯೂ 131ನೇ. ಹಾಗಾದ್ರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಅಧಿಕಾರಾವಧಿ. ನಮ್ಮ ರಾಷ್ಟ್ರಪತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನಮ್ಮ ಭಾರತದ ರಾಷ್ಟ್ರಪತಿಯವರು ಎಷ್ಟು ವರ್ಷಗಳ ಆಳ್ವಿಕೆಯನ್ನು ಮಾಡುತ್ತಾರಪ್ಪ ಅಂದ್ರೆ ಸುಮಾರು 5 ವರ್ಷಗಳವರೆಗೂ ರಾಷ್ಟ್ರಪತಿಯವರ ಅಧಿಕಾರ ಇರುತ್ತದೆ. ಮರು ಆಯ್ಕೆಗೆ ಅವಕಾಶವಿರುತ್ತದೆ. ಇವರು ಒಂದು ಸಲ ಗೆದ್ದರೂ ವಾಪಸ್ 5 ವರ್ಷಗಳ ನಂತರ ಸಹ ವಾಪಸ್ ನಿಂದಿರಬಹುದಾಗಿಂಥ ಹುದ್ದೆ ಅದೇ ರಾಷ್ಟ್ರಪತಿ ಹುದ್ದೆ. ಸಾಮಾನ್ಯವಾಗಿ 5 ವರ್ಷ ರಾಷ್ಟ್ರಪತಿಗಳ 5 ವರ್ಷಗಳ ಕಾಲ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು. ಮರು ನೇಮಕಕ್ಕೆ ಅವಕಾಶವಿರುತ್ತದೆ. ರಾಷ್ಟ್ರಪತಿಯವ್ರನ್ನ 5 ವರ್ಷ, ರಾಜ್ಯಪಾಲರು ಸಹ 5 ವರ್ಷ. ರಾಜ್ಯಪಾಲರಿಗೂ ಮರು ಆಯ್ಕೆಗೆ ಅವಕಾಶ ಇರುತ್ತದೆ, ರಾಷ್ಟ್ರಪತಿಯವರಿಗೂ ಸಹ ಮರು ಆಯ್ಕೆಗೆ ಅವಕಾಶವಿರುತ್ತದೆ. ಹಾಗಾದ್ರೆ ನಮ್ಮ ರಾಷ್ಟ್ರಪತಿಯವರು ಯಾರ್ಯಾರಿಗೆ ರಾಜೀನಾಮೆ ಕೊಡಬಹುದು? ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾದರೆ ಇವರು ಯಾರಿಗೆ ಪತ್ರವನ್ನು ಕೊಡುತ್ತಾರೆ ನೋಡುವುದಾದರೆ ರಾಷ್ಟ್ರಪತಿಯವರು ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆಯನ್ನು ಕೊಡ್ತಾರೆ. ರಾಜ್ಯಪಾಲರು ರಾಷ್ಟ್ರಪತಿಯವರಿಗೂ ಕೊಡ್ತಾರೆ. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಒಂದು ಪ್ರಮಾಣ ವಚನ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂಥ 60ನೇ ವಿಧಿ ತಿಳಿಸುತ್ತದೆ. ಇದಕ್ಕೆ ಸಂಬಂಧಪಟ್ಟ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಂದ 159ನೇ ವಿಧಿಯ ತಿಳಿಸುತ್ತದೆ. ಮಹಾಭಿಯೋಗ, ಇಂಪೀಚ್ಮೆಂಟ್ ಅಂತ ಕರಿತೀವಿ. 61ನೇ ವಿಧಿಯ ಪ್ರಕಾರ ಸಂವಿಧಾನವನ್ನು ಉಲ್ಲಂಘಿಸಿದ ಸಂದರ್ಭದಲ್ಲಿ ಮತ್ತು ಸಂಸತ್ತು ಮಹಾಭಿಯೋಗ ವಿಧಾನದ ಮೂಲಕ ಕಾಣುತ್ತೇವೆ. ರಾಷ್ಟ್ರಪತಿ ಹುದ್ದೆ ತೆರವಾದ ಸಂದರ್ಭ 6 ತಿಂಗಳ ಒಳಗಾಗಿ ಚುನಾವಣೆ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ ವಿಭಾಗ ಮಾಡಲಾಗುತ್ತದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದಾರಪ್ಪ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವುದು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವುದು. ಮತ್ತು 1969ರಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ದ ಹಿದಾಯತ್ ಉಲ್ಲಾ ಅವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದರು. ಸುಪ್ರೀಂ ಕೋರ್ಟ್ನ ನೋಡಿದ್ವಿ. ಹಾಗಾದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ರಾಷ್ಟ್ರಪತಿ ಯಾರಾದರು? ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರಾದರು? ಅವಿರೋಧವಾಗಿ ಆಯ್ಕೆಯಾದವರು ಯಾರು? ಪ್ರಸ್ತುತ ನಮ್ಮ ರಾಷ್ಟ್ರಪತಿ ಯಾರದಾರ? ಉಪರಾಷ್ಟ್ರಪತಿ ಯಾರದಾರ? ಪ್ರಧಾನಮಂತ್ರಿ ಯಾರದಾರ? ನೋಡೋಣ. ಪ್ರಥಮ ರಾಷ್ಟ್ರಪತಿ ಯಾರಪ್ಪ ಅಂದ್ರೆ ನಮ್ಮ ಭಾರತದ ದೇಶದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಭಾರತ ಸಂವಿಧಾನದಲ್ಲಿ ಮೊದಲನೇದಾಗಿ ರಾಷ್ಟ್ರಪತಿ ಆದವರು. ಪ್ರಥಮ ಮಹಿಳಾ ರಾಷ್ಟ್ರಪತಿ ಯಾರಾಗಿದ್ದರು? ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿ ಅವರೇ ಶ್ರೀಮತಿ ಪ್ರತಿಭಾ ಪಾಟೀಲ್ ಅವರು ಮೊದಲನೇ ರಾಷ್ಟ್ರಪತಿ ಆಗಿದ್ದರು.
ಅವಿರೋಧವಾಗಿ ಆಯ್ಕೆಯಾದವರು ಯಾರಪ್ಪ? ನೀಲಂ ಸಂಜೀವ್ ರೆಡ್ಡಿ ಅವರು ಅವಿರೋಧವಾಗಿ ಆಯ್ಕೆಯಾದರು ರಾಷ್ಟ್ರಪತಿ ಸ್ಥಾನಕ್ಕೆ. ಪ್ರಸ್ತುತ ನಮ್ಮ ರಾಷ್ಟ್ರಪತಿ ಯಾರನ್ನು ಕಾಣ್ತೀವಪ್ಪ ಅಂದ್ರೆ ಶ್ರೀ ರಾಮನಾಥ್ ಕೋವಿಂದ್ ಅವರು. ಉಪರಾಷ್ಟ್ರಪತಿಯವರು ವೆಂಕಯ್ಯ ನಾಯ್ಡು ಅವರು ಆಗಿದ್ದಾರೆ. ಹಾಗೆ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಅವರೇ ನರೇಂದ್ರ ಮೋದಿ ಅವರನ್ನು ನಾವು ನೋಡಬಹುದು. ಹಾಗಾದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಪ್ರಥಮ ರಾಜ್ಯಪಾಲರು ಯಾರಾಗಿದ್ದಾರಪ್ಪ ಅಂದ್ರೆ ಜಯಚಾಮರಾಜೇಂದ್ರ ಒಡೆಯರಾಗಿದ್ದರು. ಪ್ರಥಮ ಮಹಿಳೆ ಯಾರಾಗಿದ್ದಾರಪ್ಪ ಅಂದ್ರೆ VS ರಮಾದೇವಿ ಸರೋಜಿನಿ ನಾಯ್ಡು ಅವರು ಇದ್ದಾರೆ. ಪ್ರಸ್ತುತ ರಾಜ್ಯಪಾಲರು ಯಾರಾಗಿದ್ದಾರಪ್ಪ ಅಂದ್ರೆ ಶ್ರೀ ವಾಜುಭಾಯಿ ವಾಲಾ ಅವರು. ಈಗ ಅವರ ತೀರಿ ಹೋದ ನಂತರ ಗೆಹ್ಲೋತ್ ಅನ್ನೋರು ರಾಜ್ಯಪಾಲರಿಗೆ ಅವಕಾಶ ಕೊಟ್ಟಿದ್ದಾರೆ. ಉಪರಾಷ್ಟ್ರಪತಿ ಎಷ್ಟನೇ ವಿಧಿ ಅನ್ವಯ ನೇಮಕ ಮಾಡಲಾಗುತ್ತದೆ ಅಂದರೆ 63ನೇ ವಿಧಿ ಅನ್ವಯ ಉಪರಾಷ್ಟ್ರಪತಿಯವರನ್ನು ನಾಮಕರಣ ಮಾಡಲಾಗುತ್ತದೆ. ರಾಜ್ಯಸಭೆಯ ಪದನಿಮಿತ್ತ ಸಭಾಧ್ಯಕ್ಷರಾಗಿರುತ್ತಾರೆ 64ನೇ ವಿಧಿಯನ್ನು. ಇವರ ಉಪರಾಷ್ಟ್ರಪತಿಯರ ಅಧಿಕಾರಾವಧಿ ಎಷ್ಟು ಇರುತ್ತೆ? 5 ವರ್ಷ. ಉಪರಾಷ್ಟ್ರಪತಿ ಪ್ರಮಾಣ ವಚನ ಯಾರಿಂದ ಸ್ವೀಕರಿಸ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳಿಂದ ಸ್ವೀಕರಿಸುತ್ತಾರೆ. ಹಾಗಾದ್ರೆ ಉಪರಾಷ್ಟ್ರಪತಿಯು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಕೊಡ್ತಾರೆ. ಈ ಉಪರಾಷ್ಟ್ರಪತಿಯವರು ಚುನಾವಣೆಗೆ ಸ್ಪರ್ಧಿಸಲು ಅರ್ಹತೆಗಳೇನಿರಬೇಕು? ವಾಟ್ ಆರ್ ದ ಎಲಿಜಿಬಲ್ಸ್ ಟು ಬಿಕಮ್ ಅ ಪ್ರೆಸಿಡೆಂಟ್? ಫಸ್ಟ್, ದೇ ಶುಡ್ ಬಿ ಫ್ರಮ್ ಇಂಡಿಯನ್ ಸಿಟಿಜನ್. ಅವರು ಭಾರತದ ಪ್ರಜೆಯಾಗಿರಬೇಕು. ಅವರಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ರಾಜ್ಯಸಭೆಯ ಸದಸ್ಯರಾಗಿ ಚುನಾಯಿತವಾಗಲು ಇರಬೇಕಾದ ಇತರ ಅರ್ಹತೆಗಳು: ಉಪರಾಷ್ಟ್ರಪತಿ ಚುನಾವಣೆ ಸಂಸತ್ತಿನ ಉಭಯ ಸದನಗಳ ಒಟ್ಟು ಸದಸ್ಯರುಗಳು ಒಳಗೊಂಡಿರ್ತಾರೆ. ಏಕಮತ ವರ್ಗಾಯಿಸುವ ಪ್ರಮಾಣುಗಣ ಪ್ರಾತಿನಿಧ್ಯ ಪದ್ಧತಿಯ ಬಳಕೆಯನ್ನು ಸಹ ಹೊಂದಿರುತ್ತಾರೆ. ಉಪರಾಷ್ಟ್ರಪತಿಗಳ ಒಂದು ಪದಚ್ಯುತಿ ಯಾವ ಥರ ಇರಬೇಕಪ್ಪ ಅಂದ್ರೆ ಇಂಪೀಚ್ಮೆಂಟ್ ಪ್ರಕ್ರಿಯೆಯನ್ನು ಅನುಸರಿಸುವುದಿಲ್ಲ. ಅದೇ ರೀತಿಯಾಗಿ ಇವರ ಪದಚ್ಯುತಿ ನಿರ್ಣಯವನ್ನು ರಾಜ್ಯಸಭೆಯಲ್ಲಿಯೇ ಮೊದಲು ಮಂಡಿಸಬೇಕು. ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರಾಗಿದ್ದರು? ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ನೇಮಕ ಮಾಡಲಾಗಿತ್ತು. ಉಪರಾಷ್ಟ್ರಪತಿ ಹುದ್ದೆ ಅಲಂಕರಿಸಿದ ಕನ್ನಡಿಗ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಿಂದ ಕನ್ನಡದವರೇ ಅನಿಸಿಕೊಂಡ ವ್ಯಕ್ತಿ ಇವರು. ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಗೊಂಡಿದ್ದರು ಅವರೇ BD ಜತ್ತಿಯವರು. ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರಪ್ಪ ಅಂದರೆ ಅವರೇ ವೆಂಕಯ್ಯ ನಾಯ್ಡು ಅವರು. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವ ಅಧಿಕಾರ ಅವರೇ ರಾಷ್ಟ್ರಪತಿ ಹೊಂದಿರುತ್ತಾರೆ. 71ನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮೂಲಕ ಆಯ್ದುಕೊಳ್ಳಲಾಗಿತ್ತು. ರಾಷ್ಟ್ರಪತಿಯವರ ಕ್ಷೇಮಾಧಿಕಾರ 72ನೇ ವಿಧಿ. ರಾಜ್ಯಪಾಲರ ಕ್ಷೇಮಾಧಿಕಾರ 161ನೇ ವಿಧಿ. ಸರ್ವೋಚ್ಚ ನ್ಯಾಯಾಲಯ ಸೇನಾ ನ್ಯಾಯಾಲಯ ನೀಡಿರುವ ಒಂದು ಶಿಕ್ಷೆಯನ್ನು ತಿಳಿಸುವುದೇ 72ನೇ ವಿಧಿ. ಅದು ರಾಷ್ಟ್ರಪತಿಯವರ ಕ್ಷೇಮಾಧಿಕಾರ. ರಾಜ್ಯಪಾಲರ ಕ್ಷೇಮಾಧಿಕಾರ ನೋಡುವುದಾದರೆ ಉಚ್ಚ ನ್ಯಾಯಾಲಯ ನೀಡಿರುವ ಶಿಕ್ಷೆ ರಾಷ್ಟ್ರಪತಿಯವರಿಗೆ ಸರ್ವೋಚ್ಚ ನ್ಯಾಯಾಲಯ ನೀಡುತ್ತೆ, ರಾಜ್ಯಪಾಲರಿಗೆ ಉಚ್ಚ ನ್ಯಾಯಾಲಯ ನೀಡುತ್ತೆ. ಹಾಗಾದರೆ ಕೇಂದ್ರ ಮಂತ್ರಿಮಂಡಲ ಮತ್ತು ರಾಜ್ಯ ಮಂತ್ರಿಮಂಡಲ. ಕೇಂದ್ರ ಮಂತ್ರಿಮಂಡಲದಲ್ಲಿ 74ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳಿಗೆ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಸಲಹೆ ನೀಡಲು ಪ್ರಧಾನಿ ನೇತೃತ್ವದಲ್ಲಿ ಮಂತ್ರಿಮಂಡಲ ಇರತಕ್ಕದ್ದು. ಹಾಗಾದ್ರೆ ರಾಜ್ಯಪಾಲರು ನೋಡುವುದಾದರೆ 163ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತದೆ. ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಸಲಹೆ ನೀಡಲು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮಂತ್ರಿಮಂಡಲ ಇರತಕ್ಕದ್ದು. ಮಂತ್ರಿಮಂಡಲದ ಹೊಣೆಗಾರಿಕೆ ವೈಯಕ್ತಿಕ ಹೊಣೆಗಾರಿಕೆ ಆಗಿರ್ಬೋದು, ಸಾಮೂಹಿಕ ಹೊಣೆಗಾರಿಕೆ ಆಗಿರ್ಬೋದು. ವೈಯಕ್ತಿಕ ರಾಷ್ಟ್ರಪತಿಗಳಿಗೆ, ಸಾಮೂಹಿಕವಾಗಿ ಲೋಕಸಭೆಗೆ, ವೈಯಕ್ತಿಕದಲ್ಲಿ ರಾಜ್ಯಪಾಲರಿಗೆ, ಸಾಮೂಹಿಕವಾಗಿ ವಿಧಾನಸಭೆಗೆ. ಹಾಗಾದರೆ ಭಾರತದ ಪ್ರಧಾನಿ ಮತ್ತು ಮಂತ್ರಿಮಂಡಲ 75ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಯನ್ನು ನೇಮಕ ಮಾಡತಕ್ಕದ್ದು. ನಮ್ಮ ರಾಷ್ಟ್ರಪತಿಗಳು ಏನು ಮಾಡ್ತಾರೆ? ಪ್ರಧಾನಮಂತ್ರಿಯವ್ರನ್ನ ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ರಾಷ್ಟ್ರಪತಿಯ ಮಂತ್ರಿಮಂಡಲದ ಮಂತ್ರಿಗಳನ್ನು ನೇಮಕ ಮಾಡತಕ್ಕದ್ದು. ಪ್ರಧಾನಿ ಮತ್ತು ಮಂತ್ರಿಗಳ ರಾಜೀನಾಮೆ ರಾಷ್ಟ್ರಪತಿ. ನಮ್ಮ ಭಾರತದ ಪ್ರಧಾನಮಂತ್ರಿ ಯಾರಿಗೆ ತಮ್ಮ ರಾಜೀನಾಮೆ ಕೊಡಬೇಕಪ್ಪ ಅಂದ್ರೆ ರಾಷ್ಟ್ರಪತಿಯವರು ಕೊಡ್ತಾರೆ.
ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ರಾಜೀನಾಮೆ ರಾಷ್ಟ್ರಪತಿಯವರಿಗೆ ನೀಡುತ್ತಾರೆ. ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ 164ನೇ ವಿಧಿಯ ಪ್ರಕಾರ ತಿಳಿಸುತ್ತದೆ. ರಾಜ್ಯಪಾಲರು ನೋಡೋದಾದರೆ ಮುಖ್ಯಮಂತ್ರಿಯನ್ನು ನೇಮಕ ಮಾಡತಕ್ಕದ್ದು. ಈ ನಮ್ಮ ರಾಜ್ಯಪಾಲರು ಏನು ಮಾಡ್ತಾರೆ, ಮುಖ್ಯಮಂತ್ರಿಯನ್ನು, ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯನ್ನು ನೇಮಕ ಮಾಡತಕ್ಕದ್ದು. ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ರಾಜ್ಯಪಾಲರು ಮಂತ್ರಿಮಂಡಲದ ಮಂತ್ರಿಗಳನ್ನು ನೇಮಕ ಮಾಡತಕ್ಕದ್ದು. ಮುಖ್ಯಮಂತ್ರಿ ಮತ್ತು ಮಂತ್ರಿಗಳ ರಾಜೀನಾಮೆ. ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಇವರು ತಮ್ಮ ರಾಜೀನಾಮೆ ರಾಜ್ಯಪಾಲರಿಗೆ ಕೊಡ್ತಾರೆ. ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲದ ವರ್ಗೀಕರಣ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಮಂತ್ರಿಮಂಡಲ ವಿಭಾಗ ಮಾಡಲಾಗುತ್ತದೆ. 1ನೇದ್ದು ಕ್ಯಾಬಿನೆಟ್ ಮಂತ್ರಿಗಳು, 2ನೇದ್ದು ರಾಜ್ಯ ಮಂತ್ರಿಗಳು, 3ನೇದ್ದು ಸ್ವತಂತ್ರ ಖಾತೆ ಮಂತ್ರಿಗಳು. ಕೇಂದ್ರ ಮತ್ತು ರಾಜ್ಯ ಮಂಡಲದ ಒಂದು ಗಾತ್ರ. ಲೋಕಸಭೆ ಸದಸ್ಯರು ಒಟ್ಟು ಸಂಖ್ಯೆಯ 15% ಮೀರುವಂತಿಲ್ಲ. ಎಷ್ಟನೇ ತಿದ್ದುಪಡಿ ಅನ್ವಯಪ್ಪ ಅಂದ್ರೆ 91ನೇ ತಿದ್ದುಪಡಿ ಅನ್ವಯ ಲೋಕಸಭೆ ಸದಸ್ಯರು ಒಟ್ಟು ಸಂಖ್ಯೆ 15%ಕ್ಕಿಂತ ಮೀರುವಂತಿಲ್ಲ ಅಂತ ಹೇಳಿದೆ. ವಿಧಾನಸಭೆ ಸದಸ್ಯರು ಒಟ್ಟು ಸಂಖ್ಯೆಯ 15% ಮೀರುವಂತಿಲ್ಲ. ಇದು ಸಹ 91ನೇ ತಿದ್ದುಪಡಿ ಅನ್ವಯ ತಿಳಿಸಲಾಗುತ್ತದೆ. ಪ್ರಧಾನಮಂತ್ರಿ 75, ಮುಖ್ಯಮಂತ್ರಿ 164ನೇ ವಿಧಿ ಅನ್ವಯ. ರಾಷ್ಟ್ರಪತಿಗಳಿಂದ ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಯವರಿಂದ ನೇಮಕ ಮಾಡ್ಕೊಳ್ತಾರೆ ಮತ್ತು ಮುಖ್ಯಮಂತ್ರಿಗಳು ರಾಜ್ಯಪಾಲರಿಂದ ನೇಮಕವಾಗುತ್ತಾರೆ. PM ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನೇಮಕಕ್ಕೆ ಆಧಾರ, CM ನೇಮಕಕ್ಕೆ ಆಧಾರ. ಇವ್ರಿಗೆ ಯಾರ್ಯಾರು ಆಧಾರಪ್ಪ ಅಂದರೆ ಲೋಕಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷ ಮೈತ್ರಿಕೂಟದ ನಾಯಕನನ್ನು ತಿಳಿಸಿದೆ, ಅದೇ ಪ್ರಧಾನಮಂತ್ರಿ. CM ಚೀಫ್ ಮಿನಿಸ್ಟರ್ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷ ಮೈತ್ರಿಕೂಟದ ನಾಯಕನನ್ನು ಇದೆ ಚೀಫ್ ಮಿನಿಸ್ಟರ್ ಆಫ್ ಸ್ಟೇಟ್. ವಿವೇಚನಾಧಿಕಾರ ಬಳಸಿ ಮತ್ತು ವಿವೇಚನಾದ ಬಳಸತಕ್ಕದ್ದು. ಪ್ರಧಾನಿ ಯಾವ ಸದನದ ಸದಸ್ಯನಾಗಿರಬೇಕು? ಪ್ರಧಾನಮಂತ್ರಿಯವರು ಯಾವ ಸದನದ ಒಂದು ಸದಸ್ಯನಾಗಿರಬೇಕಪ್ಪ ಅಂದ್ರೆ ಸಂವಿಧಾನಾತ್ಮಕವಾಗಿ ತಿಳಿಸಿದೆ. ಪ್ರಧಾನಿ ಸಂಸತ್ತಿನ ಯಾವುದೇ ಸದನದ ಸದಸ್ಯನಾಗಿರಬಹುದು. ಮೊದಲನೇದಾಗಿ ಮೊದಲ ಬಾರಿಗೆ ಭಾರತದ ಮಹಿಳಾ ಪ್ರಧಾನಮಂತ್ರಿ ಆದವರು ಶ್ರೀಮತಿ ಇಂದಿರಾ ಗಾಂಧಿಯವರು. ಕನ್ನಡದ ಏಕೈಕ ವ್ಯಕ್ತಿ ಪ್ರಧಾನಮಂತ್ರಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವರೇ HD ದೇವೇಗೌಡವರು. ಮೂರನೇದು ಬರ್ತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಪ್ರಸ್ತುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕಾಣ್ತೀವಿ. ಮುಖ್ಯಮಂತ್ರಿ ಯಾವ ಸದನ ಸದಸ್ಯನಾಗಿರಬೇಕು? ಮುಖ್ಯಮಂತ್ರಿಯೂ ಸಹ ಏನಪ್ಪ ಯಾವ ಸದನದ ಸದಸ್ಯನಾಗಿರಬೇಕನ್ನು ನೋಡೋದಾದರೆ ಮುಖ್ಯಮಂತ್ರಿ ರಾಜ್ಯ ಶಾಸಕಾಂಗದ ವಿಧಾನಮಂಡಲದ ಸದಸ್ಯನಾಗಿರಬೇಕು. ನಮ್ಮ ಭಾರತದ ದೇಶದಲ್ಲಿ ಅನೇಕ ಪ್ರಧಾನಮಂತ್ರಿಗಳನ್ನು ಕಾಣ್ತೀವಿ. ಅದರಲ್ಲೇ ಮೊದಲ ಬಾರಿಗೆ ಪ್ರಧಾನಿ ಸ್ಥಾನವನ್ನು ವಹಿಸಿಕೊಂಡಂಥ ವ್ಯಕ್ತಿ ಅವರೇ ಜವಾಹರ್ಲಾಲ್ ನೆಹರು ಅವರು. ಇವರು ಅತಿ ಹೆಚ್ಚು ವರ್ಷಗಳ ಕಾಲ ತಮ್ಮ ಹುದ್ದೆಯನ್ನು ಮಾಡಿದ್ದಾರೆ, ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರೇ ಜವಾಹರ್ಲಾಲ್ ನೆಹರು ಅವರು. ಇವರಿಗೆ ಅತಿ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಮನುಷ್ಯ. ಪ್ರಥಮ ಮಹಿಳಾ ಪ್ರಧಾನಿ ಯಾರಾಗಿದ್ದರಪ್ಪ ಅಂದ್ರೆ ಇಂದಿರಾ ಗಾಂಧಿಯವರು. ಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿ ಯಾರು? ಮೊರಾರ್ಜಿ ದೇಸಾಯಿ ಅವರು. ಪ್ರಧಾನಿ ಹುದ್ದೆ ಅಲಂಕರಿಸಿದ ಏಕೈಕ ಕನ್ನಡಿಗ ಅವರೇ HD ದೇವೇಗೌಡವರು. ಹಾಗಾದರೆ ಪ್ರಥಮವಾಗಿ ಮುಖ್ಯಮಂತ್ರಿಗಳು ಯಾರಾಗಿದ್ದರು ನಮ್ಮ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯಕ್ಕೆ? ಅವರೇ KC ರೆಡ್ಡಿ ಅನ್ವಯ. ಪ್ರಥಮ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರಾಗಿದ್ದರು? ರಾಮಕೃಷ್ಣ ಹೆಗಡೆಯವರು ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಆಗಿದ್ದರು. ಪ್ರಧಾನಮಂತ್ರಿ, ಉಪ ಮುಖ್ಯಮಂತ್ರಿ. ನಮ್ಮ ಭಾರತ ದೇಶದಲ್ಲಿ ಮೊದಲ ಬಾರಿಗೆ ಪ್ರಧಾನಮಂತ್ರಿ ಸ್ಥಾನವನ್ನು ವಹಿಸಿಕೊಂಡಂಥ ಮನುಷ್ಯ ಅವನೇ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಉಪ ಮುಖ್ಯಮಂತ್ರಿ ಯಾರಾಗಿದ್ದರಪ್ಪ ಅಂದ್ರೆ SM ಕೃಷ್ಣ ಅವರು ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಯನ್ನು ವಹಿಸಿಕೊಂಡಿದ್ದರು. ಮುಂದೆ ಬರ್ತಾರೆ ಅವರೇ ಅಟಾರ್ನಿ ಜನರಲ್ ಅವರು. ಇವರನ್ನು 76ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತದೆ. ಇವರಾದಮೇಲೆ ಅಡ್ವೊಕೇಟ್ ಜನರಲ್ ಅವ್ರನ್ನ 165ನೇ ವಿಧಿಯ ಅನ್ವಯ ನೇಮಕ ಮಾಡಲಾಗುತ್ತದೆ. ಅಟಾರ್ನಿ ಜನರಲ್ ಅವರನ್ನು ಯಾರಿಂದ ನೇಮಕ ಆಗ್ತಾರಪ್ಪ ಅಂದ್ರೆ ಇವರ ಒಂದು ನೇಮಕ ರಾಷ್ಟ್ರಪತಿಯವರಿಂದ ನೇಮಕ ಆಗ್ತಾರೆ.
ಅಧಿಕಾರಾವಧಿ ರಾಷ್ಟ್ರಪತಿಗಳ ಇಚ್ಛೆ ಇರುವವರೆಗೂ. ರಾಷ್ಟ್ರಪತಿಗಳ ಅಧಿಕಾರಾಂಗ ಅವರೇ ಉಪರಾಷ್ಟ್ರಪತಿಯವರು ಮತ್ತು ಉಪಮುಖ್ಯಮಂತ್ರಿಯವರು ತಮ್ಮ ಆಸೆಯಂತೆ ನೆರವೇರಿಸಿಕೊಳ್ತಾರೆ. ಅಡ್ವೊಕೇಟ್ ಜನರಲ್ ಅವರು 165ನೇ ವಿಧಿ ಪ್ರಕಾರ ಇವರನ್ನು ಸಹ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಜ್ಯಪಾಲರಿಂದ ನೇಮಕ ಮಾಡಲಾಗುತ್ತದೆ. ಅಡ್ವೊಕೇಟ್ ಜನರಲ್ರನ್ನ ರಾಜ್ಯಪಾಲರಿಂದ ನೇಮಕ. ಅಧಿಕಾರಾವಧಿ ಇವ್ರದ್ದು ರಾಜ್ಯಪಾಲರ ಇಚ್ಛೆ ಇರುವವರೆಗೂ. ಅಂದರೆ ರಾಜ್ಯಪಾಲರ ಅವರ ಇಚ್ಛೆಯಂತೆ ನಡೆಯುವುದೇ ಒಂದು ಹುದ್ದೆ, ಅದೇ ಅಟಾರ್ನಿ ಜನರಲ್ರನ್ನ 76ನೇ ವಿಧಿ ಅನ್ವಯ ಅಡ್ವೊಕೇಟ್ ಜನರಲ್ 165ನೇ ವಿಧಿಯ. ಅಟಾರ್ನಿ ಜನರಲ್ ಅವ್ರು ನೋಡೋದಾದರೆ ಇವರು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತಲೇ ಹೇಳ್ಬೋದು. ಕೇಂದ್ರ ಸರ್ಕಾರಕ್ಕೆ ಕಾನೂನು ಸಲಹೆಗಾರರು. ಭಾರತದ ಎಲ್ಲ ನ್ಯಾಯಾಲಯಗಳಲ್ಲಿಯೂ ವಾದಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಭಾರತದ ಎಲ್ಲ ರಾಜ್ಯಗಳಲ್ಲಿಯೂ ಸಹ ಎಲ್ಲ ನ್ಯಾಯಾಲಯಗಳಲ್ಲಿಯೂ ಒಂದು ವಾದ ವಿವಾದಗಳನ್ನು ಮಾಡುವ ಒಂದು ಹಕ್ಕು ಇರುವುದೇ ಇವರಿಗೆ, ಅಟಾರ್ನಿ ಜನರಲ್ ಅವರಿಗೆ. ಸಂಸತ್ತಿನ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಆದರೆ ಮತ ಚಲಾಯಿಸುವಂತಿಲ್ಲ. 88ನೇ ವಿಧಿ ಅನ್ವಯ ಇವರು ಒಂದು ಕಾರ್ಯನಿರ್ವಹಿಸುವುದು ಅಷ್ಟೇ, ಆದರೆ ಮತ ಚಲಾಯಿಸುವಂಥ ಹಕ್ಕನ್ನು ಹೊಂದಿಲ್ಲ ವ್ಯಕ್ತಿಗಳು ಅವರೇ ಅಟಾರ್ನಿ ಜನರಲ್ ಆಗಿರ್ತಾರೆ. ಮುಂದೆ ಅಡ್ವೊಕೇಟ್ ಜನರಲ್ ಅವರು ನೋಡೋದಾದರೆ ಇವರನ್ನು 165ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತದೆ. ಇವರು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರುತ್ತದೆ. ಅಟಾರ್ನಿ ಜನರಲ್ ಅವರು ದೇಶದ, ಅಡ್ವೊಕೇಟ್ ಜನರಲ್ ಅವರು ರಾಜ್ಯದ. ಅಡ್ವೊಕೇಟ್ ಜನರಲ್ರನ್ನ ರಾಜ್ಯ ಸರ್ಕಾರಕ್ಕೆ ಕಾನೂನು ಸಲಹೆಗಾರರೆಂದು ನಾಮಕರಣ ಮಾಡಲಾಗುತ್ತದೆ. ರಾಜ್ಯದ ಎಲ್ಲ ನ್ಯಾಯಾಲಯಗಳು ವಾದಿಸುವ ಹಕ್ಕನ್ನು ಹೊಂದಿರುತ್ತದೆ. ನಮ್ಮ ರಾಜ್ಯದಲ್ಲಿ ಎಷ್ಟು ನ್ಯಾಯಾಲಯಗಳಿರ್ತವೆ ಅಲ್ಲಿ ತಮ್ಮ ವಾದ ವಿವಾದಗಳನ್ನು ಮಾಡಬಹುದು, ಅವರೇ ಅಡ್ವೊಕೇಟ್ ಜನರಲ್ ಅವರು. ರಾಜ್ಯ ಶಾಸಕಾಂಗದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದಾದ, ಆದರೆ ಮತ ಚಲಾಯಿಸುವಂಥ ಹಕ್ಕನ್ನು ಹೊಂದಿಲ್ಲತಕ್ಕದ್ದು ಅವರೇ ಅಡ್ವೊಕೇಟ್ ಜನರಲ್ ಅವರು. ಇವರು 175ನೇ ವಿಧಿಯ ಪ್ರಕಾರ ನೋಡಲಾಗುತ್ತೆ. ಮುಂದೆ ಬರುತ್ತೆ ಶಾಸಕಾಂಗ. ಈ ಶಾಸಕಾಂಗದ ನೋಡೋದಾದರೆ ಒಂದು ಕೇಂದ್ರ ಶಾಸಕಾಂಗ ಮತ್ತು ರಾಜ್ಯ ಶಾಸಕಾಂಗ. ಕೇಂದ್ರ ಶಾಸಕಾಂಗದಲ್ಲಿ ಸಂಸತ್ತನ್ನು ಕಾಣ್ತೀವಿ, ಪಾರ್ಲಿಮೆಂಟ್. ರಾಜ್ಯ ಶಾಸಕಾಂಗದಲ್ಲಿ ವಿಧಾನಮಂಡಲವನ್ನು ಕಾಣುತ್ತೇವೆ. ಕೇಂದ್ರ ಶಾಸಕಾಂಗದ ರಚನೆ ಎಷ್ಟನೇ ವಿಧಿ ಅನ್ವಯ ರಚನೆ ಮಾಡಲಾಗುತ್ತೆ ಅಂದರೆ 79ನೇ ವಿಧಿಯ. ರಾಜ್ಯ ಶಾಸಕಾಂಗದ ರಚನೆ 168ನೇ ವಿಧಿ ಅನ್ವಯ. ರಾಷ್ಟ್ರಪತಿಯನ್ನು ರಾಜ್ಯಸಭೆ ಮತ್ತು ಲೋಕಸಭೆ ಎಂಬ 2 ಸದನಗಳನ್ನು ಒಳಗೊಂಡಿರ್ತಕ್ಕದ್ದು. ರಾಜ್ಯಪಾಲರನ್ನು ವಿಧಾನಸಭೆಯನ್ನು ಹಾಗೂ ಕೆಲವು ರಾಜ್ಯಗಳಲ್ಲಿಯೂ ವಿಧಾನ ಪರಿಷತ್ತನ್ನು ಒಳಗೊಂಡಿರ್ತಕ್ಕದ್ದು. ಕೇಂದ್ರ ಶಾಸಕಾಂಗ ರಚನೆ ದ್ವಿಸದನ ಶಾಸಕಾಂಗ ಐತಿ. ರಾಜ್ಯ ಶಾಸಕಾಂಗದ ರಚನೆ 6 ರಾಜ್ಯಗಳಲ್ಲಿ ದ್ವಿಸದನ ಮತ್ತು ಉಳಿದ ರಾಜ್ಯಗಳಲ್ಲಿ ಏಕಸದನ ಹೊಂದಿರತಕ್ಕದ್ದು. ದ್ವಿಸದನಗಳನ್ನು ಹೊಂದಿರುವ ರಾಜ್ಯಗಳು ಯಾವ್ಯಾವು? 2 ಸದನಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳನ್ನು ನೋಡೋದಾದರೆ ಮೊದಲನೇದಾಗಿ ಬರ್ತಾ ನಮ್ಮ ಕರ್ನಾಟಕ, 2ನೇದು ತೆಲಂಗಾಣ, 3ನೇದು ಆಂಧ್ರ ಪ್ರದೇಶ, 4ನೇದು ಮಹಾರಾಷ್ಟ್ರ, 5 ಬಿಹಾರ, 6 ಉತ್ತರ ಪ್ರದೇಶ. ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂಗೆ ಒಂದು ರದ್ದತಿ ಮಾಡಲಾಗುತ್ತೆ 169ನೇ ವಿಧಿ ಅನ್ವಯ. ಇದಕ್ಕೆ ಸಂಬಂಧಪಟ್ಟ ರಾಜ್ಯ ವಿಧಾನ ಸಭೆಯು ವಿಶೇಷ ಬಹುಮತದ ಮೂಲಕ ಒಂದು ನಿರ್ಣಯವನ್ನು ಅಂಗೀಕರಿಸಬೇಕು. ಸಂಸತ್ತು ಇದಕ್ಕೆ ಒಂದು ಸಂಬಂಧಪಟ್ಟಂತೆ ಒಂದು ಕಾನೂನಿನ ಮೂಲಕ ಪಾಸು ಮಾಡುವ ಮೂಲಕ ಸರಳ ಬಹುಮತದ ಮೂಲಕ ಆಗಿರ್ಬೋದು. ಮುಂದೆ ರಾಜ್ಯಸಭೆ 80ನೇ ವಿಧಿಯ ಪ್ರಕಾರ, ವಿಧಾನ ಪರಿಷತ್ತು 171ನೇ ವಿಧಿಯ ಪ್ರಕಾರ ನೇಮಕ ಮಾಡಲು. ರಾಜ್ಯಸಭೆಗೆ ಸಂಬಂಧಪಟ್ಟಂಗೆ ಸಂಸತ್ತಿನ ಮೇಲ್ಮನೆಯಾಗಿ ಕಂಡುಬರ್ತದೆ. ಗರಿಷ್ಠ ಸದಸ್ಯರ ಸಂಖ್ಯೆ 250. ನಮ್ಮ ರಾಜ್ಯಸಭೆಯಲ್ಲಿ ಒಂದು ಸದಸ್ಯರು ಎಷ್ಟು ಇರಬೇಕಪ್ಪ ಅಂದ್ರೆ ಗರಿಷ್ಠವಾಗಿ 250 ಸದಸ್ಯರನ್ನು ಒಳಗೊಂಡಿರ್ತಕ್ಕದ್ದು. ಪ್ರಸ್ತುತ ಸದಸ್ಯರ ಸಂಖ್ಯೆ 245 ಸದಸ್ಯರು ಕಂಡು ಬರ್ತಾರೆ. ರಾಷ್ಟ್ರಪತಿಗಳಿಂದ ನೇಮಕ ಮಾಡೋರು 12. ಚುನಾಯಿತ ಸದಸ್ಯರು ಪರೋಕ್ಷವಾಗಿ ನೇಮಕ ಮಾಡಲಾಗುತ್ತದೆ 233ನೇ ವಿಧಿ ಅನ್ವಯ. ವಿಧಾನ ಪರಿಷತ್ 171ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತದೆ. ರಾಜ್ಯ ಶಾಸಕಾಂಗದ ಮೇಲ್ಮನೆ. ಈ ವಿಧಾನ ಪರಿಷತ್ತು ರಾಜ್ಯ ಶಾಸಕಾಂಗ ಆಗಿರುತ್ತದೆ. ರಾಜ್ಯಸಭೆ ಸಂಸತ್ತಿನ ಮೇಲ್ಮನೆಯಾಗಿರುತ್ತದೆ. ವಿಧಾನ ಪರಿಷತ್ತಿನಲ್ಲಿ ಸುಮಾರು ಎಷ್ಟು ಸದಸ್ಯಗಳನ್ನು ನಾವು ಕಾಣಬಹುದಪ್ಪ ಅಂದರೆ ಗರಿಷ್ಠ ಸದಸ್ಯರ ಸಂಖ್ಯೆ ಸಂಬಂಧಪಟ್ಟ ವಿಧಾನಸಭೆಯ 1/3 ಸದಸ್ಯರ ಸಂಖ್ಯೆ ಮೀರುವಂತಿಲ್ಲ.
ಇವರ ಕನಿಷ್ಠ ಸಂಖ್ಯೆ ಎಷ್ಟು, ಸದಸ್ಯರ ಸಂಖ್ಯೆ ಎಷ್ಟು ಇರಬೇಕಪ್ಪ ಅಂದ್ರೆ ಅದೇ 40 ಕನಿಷ್ಠ ಸಂಖ್ಯೆ ಇರಬೇಕು. ವಿಧಾನ ಪರಿಷತ್ತಿನ ಸದಸ್ಯರ ವಿವಿಧ ಕ್ಷೇತ್ರಗಳು. ವಿವಿಧ ಕ್ಷೇತ್ರಗಳನ್ನು ನೋಡುವುದಾದರೆ 1/3 ಸದಸ್ಯರು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಮಾಡಲಾಗುತ್ತದೆ. 1/3 ಸದಸ್ಯರು ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಮಾಡಲಾಗುತ್ತದೆ. 1/12 ಸದಸ್ಯರನ್ನು ಪದವೀಧರರ ಕ್ಷೇತ್ರದಿಂದ ಆಯ್ದುಕೊಳ್ಳಲಾಗುತ್ತದೆ. 1/12 ಸದಸ್ಯರನ್ನು ಪದವೀಧರರ ಶಿಕ್ಷಕರ ಕ್ಷೇತ್ರದಿಂದ ಆಯ್ದುಕೊಳ್ಳಲಾಗುತ್ತದೆ. 1/6 ಸದಸ್ಯರನ್ನು ರಾಜ್ಯಪಾಲರಿಂದ ನಾಮಕರಣ ಮಾಡತಕ್ಕದ್ದು. ಹಾಗಾದರೆ ಕರ್ನಾಟಕ ವಿಧಾನ ಪರಿಷತ್ತಿನ 75ನೇ ವಿಧಿಯ ಪ್ರಕಾರ ತಿಳಿಸಲಾಗುತ್ತದೆ. 1/3 ಸ್ಥಳೀಯ ಸಂಸ್ಥೆಗಳಿಂದ 75ನೇ ವಿಧಿಯ ಪ್ರಕಾರ ಆಯ್ಕೆ ಮಾಡಲಾಗುತ್ತದೆ. 1/3 ವಿಧಾನಸಭೆಯಿಂದ 25ನೇ ವಿಧಿ ಅನ್ವಯ ಆಯ್ಕೆ ಮಾಡಲಾಗುತ್ತದೆ. 1/12 ಸಹ ಪದವೀಧರನ ಕ್ಷೇತ್ರದಿಂದ 7 ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. 1/12 ಪದವೀಧರನ ಶಿಕ್ಷಕರ ಕ್ಷೇತ್ರದಿಂದ 7 ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. 1/6 ರಾಜ್ಯಪಾಲರಿಂದ ನಾಮಕರಣ ಮಾಡಲಾಗುತ್ತದೆ. ರಾಜ್ಯಸಭಾ ಮತ್ತು ಸದಸ್ಯರು ಯಾರಿಂದ ಆಯ್ಕೆಯಾಗುತ್ತಾರೆ? ರಾಜ್ಯಸಭಾ ಸದಸ್ಯರನ್ನು ಯಾರಿಂದ ಆಯ್ಕೆ ಮಾಡಲಾಗುತ್ತದೆ ಅಂದರೆ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಚುನಾಯಿತ ಸದಸ್ಯರಿಂದ ಪರೋಕ್ಷ ಚುನಾವಣೆಯಾಗಿ ಆಯ್ಕೆ ಮಾಡಲಾಗುತ್ತದೆ. ಇವರನ್ನು 4ನೇ ಅನುಸೂಚಿಯ ಪ್ರಕಾರ ರಾಜ್ಯಸಭಾ ಸದಸ್ಯರು ಆಯ್ಕೆ ಮಾಡಲಾಗುತ್ತದೆ. ಕರ್ನಾಟಕದಲ್ಲಿ 12 ಸದಸ್ಯರು. ಹಾಗಾದರೆ ಲೋಕಸಭೆ ಮತ್ತು ವಿಧಾನಸಭೆ. ಲೋಕಸಭೆಯನ್ನು ನಾವು ಅವಲೋಕನ ಮಾಡಿಕೊಂಡಾಗ ಇದರ ಬಗ್ಗೆ ಅಧ್ಯಯನ ಮಾಡೋದಾದರೆ ಇದನ್ನು ಸಂಸತ್ತಿನ ಕೆಳಮನೆಯಾಗಿ ಕಾಣುತ್ತದೆ. ಲೋಕಸಭೆ ಸಂಸತ್ತಿನ ಕೆಳಮನೆ, ವಿಧಾನಸಭೆ ರಾಜ್ಯ ಶಾಸಕಾಂಗದ ಕೆಳಮನೆಯಾಗಿ ಕಂಡುಬರುತ್ತದೆ. ಲೋಕಸಭೆ ಸಂಸತ್ತಿನ ಕೆಳಮನೆ, ಜನತಾ ಸದನ, ಲೋಕಸಭೆಯ ನಾಯಕ PM ಅವರು, ಪ್ರೈಮ್ ಮಿನಿಸ್ಟರ್. ಚುನಾಯಿತ ಸದಸ್ಯರು 543, ಕರ್ನಾಟಕ 28. ಹಾಗಾದರೆ ವಿಧಾನಸಭೆಯನ್ನು ನೋಡುವುದಾದರೆ ರಾಜ್ಯ ಶಾಸಕಾಂಗದ ಕೆಳಮನೆ, ಜನತಾ ಸದನ, ವಿಧಾನಸಭೆಯ ನಾಯಕ, ಚೀಫ್ ಮಿನಿಸ್ಟರು ನಾಮಕರಣ ಮಾಡಲಾಗುತ್ತದೆ. ಕನಿಷ್ಠ ಮತ್ತು ಗರಿಷ್ಠ ಸದಸ್ಯರ ಸಂಖ್ಯೆ 60ರಿಂದ 500ವರೆಗೆ. ಈ ವಿಧಾನಸೌಧದಲ್ಲಿ ಕನಿಷ್ಠಪ್ಪ ಅಂದ್ರೆ 60 ಸದಸ್ಯರು ಕಾಣ್ಬೋದು. ಗರಿಷ್ಠ 500ಕ್ಕೆ ಮೀರುವಂತಿಲ್ಲ, 500 ಸದಸ್ಯರನ್ನು ಮೀರುವಂತಿಲ್ಲ. ವಿಧಾನ ಅವರೇ ಯಾರಪ್ಪ ಅಂದರೆ ಸಂವಿಧಾನದ ಚುನಾಯಿತ ಸದಸ್ಯರು ನಮ್ಮ ಸಂವಿಧಾನದಲ್ಲಿ ಕಾಣಬಹುದು. ಸಂಸತ್ತಿನ ಸದನಗಳ ಅವಧಿ. ಈ ಒಂದು ಸಂಸತ್ತಿನ ಸದನ ಅವಧಿ 83ನೇ ವಿಧಿ ಅನ್ವಯ ತಿಳಿಸುವುದೇ ಸಂಸತ್ತಿನ ಸದನಗಳ ಅವಧಿ. ರಾಜ್ಯಸಭೆ ಶಾಶ್ವತ ಸದನ ಮತ್ತು ಲೋಕಸಭೆ 5 ವರ್ಷಗಳ. ಮೊದಲ ಸಭೆ ಗೊತ್ತುಪಡಿಸಿದ ದಿನಾಂಕ 5 ವರ್ಷ. ಒಂದು ರಾಜ್ಯ ವಿಧಾನ ಮಂಡಲದ ಅವಧಿ 172. ವಿಧಾನ ಪರಿಷತ್ತು ಶಾಶ್ವತ ಸದನ. ವಿಧಾನಸಭೆ 5 ವರ್ಷ. ಮೊದಲ ಸಭೆ ಗೊತ್ತುಪಡಿಸಿದ ದಿನಾಂಕ 5 ವರ್ಷ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸಂಸತ್ತು ಕಾನೂನಿನ ಮೂಲಕ ಒಮ್ಮೆಗೆ 1 ವರ್ಷದಂತೆ ವಿಸ್ತರಿಸಬಹುದು. ಸುಮಾರು 1 ವರ್ಷದಂತೆ ಅಲ್ಲಿವರೆಗೂ ವಿಸ್ತರಿಸಬಹುದಾದ ರಾಜ್ಯ ವಿಧಾನ ಮಂಡಲದ ಅವಧಿ 172. ವಿಧಾನ ಪರಿಷತ್ತು ಶಾಶ್ವತ ಸದನವಾಗಿದೆ. ವಿಧಾನಸಭೆ 5 ವರ್ಷ. ಮೊದಲ ಸಭೆ ಗೊತ್ತುಪಡಿಸಿದ ದಿನಾಂಕ 5 ವರ್ಷ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಸಹ ಒಮ್ಮೆಗೆ 1 ವರ್ಷದಂತೆ ಇದನ್ನು ಸಹ ವಿಸ್ತರಿಸಲಾಗುತ್ತದೆ. ರಾಜ್ಯಸಭೆ ವಿಧಾನ ಪರಿಷತ್ತಿನ ಸದಸ್ಯತ್ವಕ್ಕೆ ಅರ್ಹತೆ ಯಾರು ಹೊಂದಿರ್ತಾರೆ ಅಂದರೆ ಭಾರತದ ಪ್ರಜೆ, ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು, ಕಾಲಕ್ಕೆ ಸಂಸತ್ತು ಗೊತ್ತುಪಡಿಸುವ ಇತರೆ ಅರ್ಹತೆಗಳು ಸಹ ಹೊಂದಿರಬೇಕು. ಸಂಸತ್ತಿನ ಅಧಿವೇಶನಗಳು 85ನೇ ವಿಧಿಯ ಪ್ರಕಾರ ನೋಡಬೇಕು. ರಾಜ್ಯ ವಿಧಾನಮಂಡಲದ ಅಧಿವೇಶನಗಳು 174. ಅಧಿವೇಶನ ಕರೆಯುವ ಒಂದು ಅಧಿಕಾರ ಇರುವುದು ರಾಷ್ಟ್ರಪತಿಯವರಿಗೆ. ರಾಜ್ಯ ವಿಧಾನಮಂಡಲದಲ್ಲಿ ನೋಡುವುದಾದರೆ ಅಧಿವೇಶನ ಕರೆಯುವ ಅಧಿಕಾರ ಹೊಂದಿರುವುದು ರಾಜ್ಯಪಾಲರು.
ಎರಡು ಅಧಿವೇಶನಗಳ ನಡುವೆ ಅಂತರ 6 ತಿಂಗಳು ಮೀರುವಂತಿಲ್ಲ. ಎರಡೂ ಅಧಿವೇಶನಗಳ ಒಂದು ನಡುವಿನ ಅಂತರ 6 ತಿಂಗಳು ಅಷ್ಟೇ ಇರಬೇಕು, 6ಕ್ಕಿಂತ ಹೆಚ್ಚು ಮೀರುವಂಗಿಲ್ಲ. ಎರಡೂ ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳು, ಇಲ್ಲೂ ಸಹ ಸೇಮ್ ನೋಡವಿ. ಈಗ ಲೋಕಸಭೆಯ ವಿಸರ್ಜನೆ 85ನೇ ವಿಧಿ ಅನ್ವಯ ವಿಧಾನಸಭೆಯ ವಿಸರ್ಜನೆ 174ನೇ ವಿಧಿ ಅನ್ವಯ. ಹಾಗಾದರೆ ಪ್ರಧಾನಿಯವರ ಸಲಹೆಯ ಮೇರೆಗೆ ರಾಷ್ಟ್ರಪತಿಯವರು ಲೋಕಸಭೆಯನ್ನು 5 ವರ್ಷಗಳಿಗಿಂತ ಮುಂಚಿತವಾಗಿ ವಿಸರ್ಜಿಸಬಹುದು. ನಮ್ಮ ಪ್ರಧಾನಮಂತ್ರಿಯವರು ಏನು ಮಾಡ್ತಾರೆ, ಲೋಕಸಭೆಯಲ್ಲಿ 5 ವರ್ಷಗಳಿಂದ ಮುಂಚಿತವಾಗಿ ಇವರೊಂದು ವಿಸರ್ಜಿಸಬಹುದು. ಮುಖ್ಯಮಂತ್ರಿಯವರ ಸಲಹೆಯ ಮೇರೆಗೆ ರಾಜ್ಯಪಾಲರು ಸಹ ವಿಧಾನಸಭೆಯನ್ನು 5 ವರ್ಷಗಳಿಗಿಂತ ಮುಂಚಿತವಾಗಿ ವಿಸರ್ಜಿಸಬಹುದು ಅಂತನ್ನೋದೇ ಈ ಒಂದು ವಿಧಾನಸಭೆಯ ವಿಸರ್ಜನೆ 174ನೇ ವಿಧಿ ಅನ್ವಯ. ಹಾಗೆ ರಾಷ್ಟ್ರಪತಿಯವರ ವಿಶೇಷ ಭಾಷಣ, ಇವರು ರಾಷ್ಟ್ರಪತಿಯವರ ವಿಶೇಷ ಭಾಷಣ 87ನೇ ಕಲಂ ವಿಧಿಯ ಪ್ರಕಾರ ನಾವು ನೋಡ್ತೀವಿ. ರಾಜ್ಯಪಾಲರ ವಿಶೇಷ ಭಾಷಣ 176ನೇ ವಿಧಿ ಅನ್ವಯ. ಹಾಗಾದ್ರೆ ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನ ಪ್ರಾರಂಭದಲ್ಲಿ ಈ ಸಾರ್ವತ್ರಿಕ ಚುನಾವಣೆಯ ನಂತರ ಅಧಿವೇಶನದ ಪ್ರಾರಂಭದಲ್ಲಿ ಸಾರ್ವತ್ರಿಕ ಚುನಾವಣೆಯ ನಂತರದ ಮೊದಲ ಅಧಿವೇಶನ ಪ್ರಾರಂಭವಾಗುತ್ತೆ. ಪ್ರತಿ ವರ್ಷದ ಮೊದಲ ಅಧಿವೇಶನದ ಪ್ರಾರಂಭದಲ್ಲಿ ಇವರು ರಾಷ್ಟ್ರಪತಿಯವರು ವಿಶೇಷ ಭಾಷಣ ಮಾಡ್ತಾರೆ. ರಾಜ್ಯಪಾಲರು ವಿಶೇಷ ಭಾಷಣ ಮಾಡೋದು ಪ್ರತಿ ವರ್ಷದ ಮೊದಲ ಅಧಿವೇಶನದ ಪ್ರಾರಂಭದಲ್ಲಿ ಭಾಷಣವನ್ನು ಹಮ್ಮಿಕೊಂಡಿರ್ತಾರೆ ರಾಜ್ಯಪಾಲರು. ಹಾಗಾದರೆ ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇವರನ್ನು 93ನೇ ವಿಧಿ ಅನ್ವಯ ಈ ನಮ್ಮ ರಾಜ್ಯಸಭೆ ಆಯ್ಕೆ ಮಾಡಲಾಗುತ್ತದೆ. ವಿಧಾನಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅವರು 178ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತದೆ. ಹಾಗಾದರೆ ಕೋರಮ್ ಮತ್ತು ಸದನದ ಒಟ್ಟು ಸದಸ್ಯರಲ್ಲಿ 10% ಸದಸ್ಯರಷ್ಟು ಹೆಚ್ಚು ಭಾಗವಹಿಸಿರುತ್ತಾರೆ. ಈಗ ಕೇಂದ್ರ ಶಾಸಕಾಂಗದಲ್ಲಿ ಸಾಮಾನ್ಯ ಮಸೂದೆ ಯಾವ ಸದನದಲ್ಲಾದರೂ ಮಂಡಿಸಬಹುದು ಮತ್ತು ಸಾಮಾನ್ಯ ಮಸೂದೆಯನ್ನು ಮತ್ತೊಂದು ಸದನ ಗರಿಷ್ಠ 6 ತಿಂಗಳವರೆಗೆ ತಡೆ ಹಿಡಿಯಬಹುದು. ಅದೇ ರೀತಿಯಾಗಿ ಮುಂದೆ ಈ ಒಂದು ದ್ವಿಸದನದ ಶಾಸಕಾಂಗ ಇರುವ ರಾಜ್ಯಗಳಲ್ಲಿ ಸಾಮಾನ್ಯ ಮಸೂದೆ, ದ್ವಿಸದನ ಅಂದ್ರೆ 2 ಸದನಗಳನ್ನು ಒಳಗೊಂಡ ಒಂದು ಶಾಸಕಾಂಗ, ಅದೇ ದ್ವಿಸದನ ಶಾಸಕಾಂಗ. ಯಾವ ರಾಜ್ಯಗಳಲ್ಲಿ ಯಾವ ಸದನದಲ್ಲಾದರೂ ಇವರು ತಮ್ಮ ದ್ವಿಸದನವನ್ನು ಮಂಡಿಸಬಹುದು ಮತ್ತು ಅದೇ ರೀತಿಯಾಗಿ ಸಾಮಾನ್ಯ ಮಸೂದೆಯನ್ನು ವಿಧಾನ ಪರಿಷತ್ತು ಗರಿಷ್ಠ 4 ತಿಂಗಳವರೆಗೂ ತಡೆ ಹಿಡಿಯಬಹುದಾಗಿರ್ತಕ್ಕಂಥ ಈ ಒಂದು ಶಾಸಕಾಂಗ 3+1. ಹಾಗಾದರೆ ಮುಂದೆ ಬರುತ್ತೆ ಅದೇ ಜಂಟಿ ಅಧಿವೇಶನ. ಈ ಜಂಟಿ ಅಧಿವೇಶನ 108ನೇ ವಿಧಿ ಅನ್ವಯ ಜಂಟಿ ಅಧಿವೇಶನ ನೇಮಕ ಮಾಡಲಾಗುತ್ತದೆ. ಮಸೂದೆಯನ್ನು ಮತ್ತೊಂದು ಸದನವು ತಿರಸ್ಕರಿಸಿದರೆ, ಅಕಸ್ಮಾತ್ ಒಂದು ಮಸೂದೆ ಇನ್ನೊಂದು ಮಸೂದೆಯನ್ನು ತಿರಸ್ಕರಿಸಿದರಪ್ಪ ಅಂದರೆ, ಎರಡನೇದು ನೋಡೋದಾದರೆ ಮಸೂದೆಯಲ್ಲಿ ಮಾಡಬೇಕಾದ ತಿದ್ದುಪಡಿಗಳ ಬಗ್ಗೆ ಸದನಗಳು ಸಹ ಅಂತಿಮವಾಗಿ ಒಪ್ಪದಿದ್ದರೆ ಅಂತ ಒಂದು ಜಂಟಿ ಅಧಿವೇಶನ 108ನೇ ವಿಧಿ ಅನ್ವಯ. ಮಸೂದೆ ಮತ್ತೊಂದು ಸದನಕ್ಕೆ ತಲುಪಿ 6 ತಿಂಗಳಿಗಿಂತ ಹೆಚ್ಚು ಕಾಲ ಗಳಿಸಿದ್ದರೆ ಅದೇ ಒಂದು ಜಂಟಿ ಅಧಿವೇಶನದ 108ನೇ ವಿಧಿ ಅನ್ವಯ. ಜಂಟಿ ಅಧಿವೇಶನದ ಒಂದಿಷ್ಟು ವಿಶೇಷ ಅಂಶಗಳು ನೋಡುವುದಾದರೆ ಅದೇ ಜಂಟಿ ಅಧಿವೇಶನದ ಬಗ್ಗೆ. ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವವರು ಅವರೇ ರಾಷ್ಟ್ರಪತಿಯವರು. ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಲೋಕಸಭಾ ಸ್ಪೀಕರ್ ಅವರು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಜಂಟಿ ಅಧಿವೇಶನದಲ್ಲಿ ಸರಳ ಬಹುಮತದ ಮೂಲಕ ಮಸೂದೆಯನ್ನು ಅಂಗೀಕರಿಸಲಾಗುತ್ತದೆ, ಅದೇ ಜಂಟಿ ಅಧಿವೇಶನದ ಪ್ರಕಾರ. ಇದಿಷ್ಟು ವಿಶೇಷ ಅಂಶಗಳನ್ನು ಜಂಟಿ ಅಧಿವೇಶನ ನೋಡಿದೆ. ಈ ಜಂಟಿ ಅಧಿವೇಶನ ಯಾವ ಮಸೂದೆಗೆ ಕರೆಯುವಂತಿಲ್ಲ. ಈ ಒಂದು ಜಂಟಿ ಅಧಿವೇಶನ ಯಾವ ಮಸೂದೆಗೂ ಇವ್ರನ್ನ ಜಂಟಿ ಅಧಿವೇಶನದ ಸದಸ್ಯರನ್ನು ಕರೆಯುವಂತಿಲ್ಲ. ಹಾಗೆ ಮಣಿ ಬಿಲ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಿರ್ಬೋದು, ಸಂವಿಧಾನದ ಕಾಯ್ದೆ ಅದೇ ತಿದ್ದುಪಡಿ, ರಾಜ್ಯ ಶಾಸಕಾಂಗದಲ್ಲಿ ಜಂಟಿ ಅಧಿವೇಶನಕ್ಕೆ ಅವಕಾಶವಿಲ್ಲ ಅಂತ ತಿಳಿಸ್ಕೊಡೋದೇ ಜಂಟಿ ಅಧಿವೇಶನ. 3 ಬಾರಿ ಜಂಟಿ ಅಧಿವೇಶನ ಹಮ್ಮಿಕೊಂಡಿದ್ದಾರೆ. 3 ಬಾರಿ ಜಂಟಿ ಅಧಿವೇಶನ ನಡೆಯುತ್ತದೆ. 1961 ವರದಕ್ಷಿಣೆ ನಿಷೇಧ ಕಾಯ್ದೆಗೆ ಸಂಬಂಧಿಸಿದ ಒಂದು ಮಸೂದೆ. 1961ರಲ್ಲಿ ವರದಕ್ಷಿಣೆಗೆ ಸಂಬಂಧಪಟ್ಟಂಗೆ ಈ ನಿಷೇಧವನ್ನು ಸಂಬಂಧಿಸಿದೆ.
1978 ಬ್ಯಾಂಕಿಂಗ್ ಸೇವಾ ಆಯೋಗ ಮಸೂದೆ. 1978ರಲ್ಲಿ ಬ್ಯಾಂಕಿಂಗ್ ಸೇವಾ ಆಯೋಗ ಮಸೂದೆ. 2002ರಲ್ಲಿ ಪೋಟಾ ಕಾಯ್ದೆಗೆ ಸಂಬಂಧಿಸಿದ ಮಸೂದೆ. 2002ರಲ್ಲಿ ಏನಪ್ಪ, ಪೋಟಾ ಕಾಯ್ದೆಗೆ ಸಂಬಂಧಿಸಿದಂಥ ಒಂದು ಕಾಯ್ದೆ. ಹಾಗಾದರೆ ಮಣಿ ಬಿಲ್, ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗದಲ್ಲಿ ಒಂದೇ ರೀತಿಯಾಗಿ ಕಂಡುಬರುವುದೇ ಮಣಿ ಬಿಲ್. ಮಣಿ ಬಿಲ್ ಶಾಲ್ ನಾಟ್ ಬಿ ಇಂಟ್ರೊಡ್ಯೂಸ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇಟ್ಸ್. ಮಣಿ ಬಿಲ್ ಅನ್ನೋದೇ ತೀರ್ಮಾನಿಸುವ ಒಂದು ಅಧಿಕಾರ ಇರುವುದೇ ಸ್ಪೀಕರ್. ಲೋಕಸಭೆಯಿಂದ ಬಂದ ಮಣಿ ಬಿಲ್ಲನ್ನು ರಾಜ್ಯಸಭೆಯು 14 ದಿನಗಳೊಳಗೆ ತನ್ನ ಶಿಫಾರಸ್ಸಿನೊಂದಿಗೆ ಲೋಕಸಭೆಗೆ ವಾಪಸ್ಸು ಕಳುಹಿಸೋದು. ಈ ಲೋಕಸಭೆಯಿಂದ ಬಂದ ಮಣಿ ಬಿಲ್ ಏನು ಬಜೆಟ್ ಅದು ಮಂಡನೆ ಆಗಿರ್ತಲ್ಲ, ಆ ಒಂದು ಮಂಡನೆಯಾಗಿದ್ದ ಬಜೆಟು ರಾಜ್ಯಸಭೆಯು 14 ದಿನಗಳೊಳಗೆ, 14 ದಿನಗಳು ತನ್ನ ಶಿಫಾರಸುಗಳೊಂದಿಗೆ ಲೋಕಸಭೆಗೆ ವಾಪಸ್ಸು ಕಳುಹಿಸುವಂಥ ಈ ಒಂದು ಜಂಟಿ ಅಧಿವೇಶನದ ಮಣಿ ಬಿಲ್ ಕಳಿಸುವ ಒಂದು ವಿಧಾನ ಆಗಿದೆ, ಪ್ರಕ್ರಿಯೆ. ಮಸೂದೆಗೆ ರಾಷ್ಟ್ರಪತಿಗಳ ಒಂದು ಸಹಿ. ಎಷ್ಟನೇ ವಿಧಿ ಅನ್ವಯ ಸಹಿಯನ್ನು ಮಾಡಲಾಗುತ್ತದೆ ಅಂದರೆ 111ನೇ ವಿಧಿ ಅನ್ವಯ ಮಸೂದೆಗೆ ರಾಷ್ಟ್ರಪತಿಯವರು ಸಹಿ ಮಾಡಲಾಗುತ್ತದೆ. ಒಂದನೇದು ನೋಡಿದರೆ ಅಬ್ಸಲ್ಯೂಟ್ ವೀಟೋ, ಮಸೂದೆಯನ್ನು ತಿರಸ್ಕರಿಸುವುದೇ ಅಬ್ಸಲ್ಯೂಟ್ ವೀಟೋ ಅಂತ ಕರಿತೀವಿ. ಎರಡನೇದು ಸಸ್ಪೆನ್ಸಿವ್ ವೀಟೋ, ಮರುಪರಿಶೀಲನೆಗೆ ಕಳುಹಿಸುವುದು. ಪಾಕೆಟ್ ವೀಟೋ ಅಂದ್ರೆ ತನ್ನ ಬಳಿ ಇಟ್ಟುಕೊಳ್ಳುವುದೇ ಅದೇ ಪಾಕೆಟ್ ವೀಟೋ ಅಂತ ಕರಿತೀವಿ ನಾವು. ಈಗ ನೋಡೋದಾದರೆ ಮಸೂದೆಗೆ ರಾಷ್ಟ್ರಪತಿಗಳ ಸಹಿ ನೋಡಿದ್ವಿ. ಮತ್ತು ಈ ಒಂದು ರಾಷ್ಟ್ರಪತಿಗಳ ಸಹಿ 112ನೇ ವಿಧಿ ಅನ್ವಯ ಕೇಂದ್ರ ಬಜೆಟ್ ಮಂಡಿಸಲು ಅವಕಾಶ. ಒಂದು ಕೇಂದ್ರದಲ್ಲಿ ಯಾವುದೇ ಒಂದು ನೀರಾವರಿ ಯೋಜನೆ ಆಗಿರ್ಬೋದು, ಕೇಂದ್ರದಲ್ಲಿ ಬಜೆಟ್ ಮಂಡನೆ ಆಗಬೇಕಪ್ಪ ಅಂದ್ರೆ ಅದು 112ನೇ ವಿಧಿ ಅನ್ವಯ ಕೇಂದ್ರ ಬಜೆಟ್ ಮಂಡನೆ ಒಂದು ಅವಕಾಶ ಕಲ್ಪಿಸಲಾಗಿದೆ. 202 ವಿಧಿ ಅನ್ವಯ, 202ನೇ ವಿಧಿ ಅನ್ವಯ ಏನಪ್ಪ, ನಮ್ಮ ರಾಜ್ಯ ಬಜೆಟ್ ಮಂಡಿಸಲು ಅವಕಾಶ. ಕೇಂದ್ರ ಸರ್ಕಾರ 112ನೇ ವಿಧಿ ಅನ್ವಯ ಕೇಂದ್ರ ಬಜೆಟನ್ನು ಮಂಡಿಸಲು ಅವಕಾಶ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರವೂ ಸಹ 202 ವಿಧಿ ಅನ್ವಯ ಬಜೆಟನ್ನು ಮಂಡಿಸುತ್ತದೆ ನಮ್ಮ ರಾಜ್ಯದಲ್ಲಿ. ಹಾಗಾದರೆ ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆ, ಸಂಸತ್ತಿನಲ್ಲಿ ಬಳಸಬೇಕಾದಂಥ ಒಂದು ಭಾಷೆ ಯಾವ ವಿಧಿ ಅನ್ವಯ, 120ನೇ ವಿಧಿ ಅನ್ವಯ. ಸಂಸತ್ತಿನಲ್ಲಿ ಕಾರ್ಯಕಲಾಪವು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ನಡೆಯತಕ್ಕದ್ದು. ಈ ಒಂದು ಸಂಸತ್ತಿನಲ್ಲಿ ತಮ್ಮ ಯಾವುದೇ ಒಬ್ಬ ವ್ಯಕ್ತಿ, ರಾಷ್ಟ್ರಪತಿ ಆಗಿರ್ಬೋದು, ಇವರು ಸಹ ಯಾವುದೇ MLA ಈ ಸದಸ್ಯರು ಮಾತನಾಡೋದು ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಮಾತನಾಡತಕ್ಕದ್ದು. ಅನುಮತಿಯೊಂದಿಗೆ ಮಾತೃಭಾಷೆಯಲ್ಲಿ ಮಾತನಾಡಲು ಅವಕಾಶ. ಇವರು ತಮ್ಮ ಭಾಷೆಯಲ್ಲಿ, ತಮ್ಮದೇ ಆದಂಥ ಮಾತೃಭಾಷೆಯಲ್ಲಿ ಮಾತನಾಡಬೇಕಾದರೆ ಅವರು ಅನುಮತಿಯನ್ನು ಸ್ವೀಕರಿಸಬೇಕು. ಈ ಒಂದು ಸಂಸತ್ತಿನಲ್ಲಿ ಬಳಸಬೇಕಾದ ಭಾಷೆ ನೋಡಿದ್ವಿ. ಅದೇ ರೀತಿಯಾಗಿ ಸುಗ್ರೀವಾಜ್ಞೆ, ಆರ್ಡಿನೆನ್ಸ್ ಅಂತ ಕರೀತಾರೆ, ಆರ್ಡಿನೆನ್ಸ್ ಕರೀತಾರೆ. ಈ ಸುಗ್ರೀವಾಜ್ಞೆ ಯಾವ ಸಂದರ್ಭದಲ್ಲಿ ಹೊರಡಿಸಬಹುದು? ಈ ಒಂದು ಸುಗ್ರೀವಾಜ್ಞೆ ಯಾವ ಸಂದರ್ಭದಾಗ ಹೊರಡಿಸ್ಬೋದಪ್ಪ ಅಂದ್ರೆ ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದ ಸಮಯದಲ್ಲಿ, ಶಾಸಕಾಂಗದ ಅಧಿವೇಶನ ಇಲ್ಲದ ಸಮಯದಲ್ಲಿ ಈ ಸುಗ್ರೀವಾಜ್ಞೆ ಹೊರಡಿಸಬಹುದು. 123ರ ಪ್ರಕಾರ ರಾಷ್ಟ್ರಪತಿಯವರು ಹೊರಡಿಸ್ತಾರೆ ಸುಗ್ರೀವಾಜ್ಞೆ. ರಾಷ್ಟ್ರಪತಿಯವರು 123ನೇ ವಿಧಿ ಅನ್ವಯ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಅದೇ ರೀತಿಯಾಗಿ ರಾಜ್ಯಪಾಲರೂ ಸಹ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ 213ರ ಪ್ರಕಾರ. ಸುಗ್ರೀವಾಜ್ಞೆ ಎಷ್ಟು ವರ್ಷ ಸುಮಾರು ಅಂದಪ್ಪ ಅಂದ್ರೆ ಎಷ್ಟು ತಿಂಗಳ ಅಸ್ತಿತ್ವದಲ್ಲಿರುತ್ತಪ್ಪ ಅಂದ್ರೆ ಗರಿಷ್ಠ 6 ತಿಂಗಳವರೆಗೆ ಅಸ್ತಿತ್ವದಲ್ಲಿರುತ್ತದೆ. ಶಾಸಕಾಂಗ ಅಧಿವೇಶನದ ಸೇರಿದ 6 ವಾರದಲ್ಲಿ ಅಂಗೀಕರಿಸುವುದು ಕಡ್ಡಾಯವಾಗಿದೆ. ಈ ಸುಗ್ರೀವಾಜ್ಞೆ ಸುಮಾರು 6 ತಿಂಗಳವರೆಗೆ ಅಸ್ತಿತ್ವದಲ್ಲಿರುತ್ತೆ. ಮತ್ತು ಹಾಗಾದ್ರೆ ಸುಪ್ರೀಂ ಕೋರ್ಟ್ ಎಷ್ಟನೇ ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ ರಚಿಸಿದ್ದಾರಪ್ಪ ಅಂದ್ರೆ ಎಷ್ಟನೇ ವಿಧಿ ಅನ್ವಯ ನೇಮಕ ಮಾಡಿದ್ರು? 124ನೇ ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ ನಡೆಯಲಿದೆ. ಹೈಕೋರ್ಟ್ ನೋಡೋದಾದರೆ 214ರಿಂದ 231ನೇ ವಿಧಿ ಅನ್ವಯ ಹೈಕೋರ್ಟ್ ನೋಡಬಹುದು. ಸುಪ್ರೀಂ ಕೋರ್ಟ್ ನೋಡೋದಾದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕ ರಾಷ್ಟ್ರಪತಿಯವರಿಂದ 124ನೇ ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ ಏನು ಮಾಡುತ್ತಾ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪ್ರಮಾಣ ವಚನ, ಈ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇರ್ತಾರಲ್ಲ ಅವರಿಗೆ ಪ್ರಮಾಣ ವಚನ ಯಾರು ಕೊಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಯವರಿಂದ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅದೇ ರೀತಿಯಾಗಿ ಹೈಕೋರ್ಟ್ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರಿಂದ 217ನೇ ವಿಧಿಯ ಪ್ರಕಾರ ನೇಮಕ ಮಾಡಲಾಗುತ್ತದೆ. ಹೈಕೋರ್ಟ್ ನ್ಯಾಯಾಧೀಶರ ಪ್ರಮಾಣ ವಚನ ಯಾರಿಂದಪ್ಪ ಅಂದ್ರೆ ರಾಜ್ಯಪಾಲರಿಂದ 219ನೇ ವಿಧಿ ಪ್ರಕಾರ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತ ವಯಸ್ಸು, ಈ ಸುಪ್ರೀಂ ಕೋರ್ಟ್
ನ್ಯಾಯಾಧೀಶರ ಒಂದು ನಿವೃತ್ತ ವಯಸ್ಸಂದ್ರೆ ರಿಟೈರ್ಡ್ ಏಜ್ ಅಪ್ಪ ಅಂತ ಕರಿತೀವಿ. ಅದು ಎಷ್ಟಪ್ಪ ಅಂದ್ರೆ 65 ವರ್ಷ. ಕನಿಷ್ಠ 5 ವರ್ಷ ಮಾಡಬೇಕು, ಇಲ್ಲ 65 ವರ್ಷರ ಮಾಡಬೇಕು. ಹಾಗಾದ್ರೆ ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು, ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರ ಒಂದು ನಿವೃತ್ತಿ ವಯಸ್ಸು ರಿಟೈರ್ಡ್ ಏಜ್ ಎಷ್ಟು ಅಂದ್ರೆ 62. ಸುಪ್ರೀಂ ಕೋರ್ಟ್ನಾಗ 65, ಹೈಕೋರ್ಟ್ನಲ್ಲಿ 62 ವರ್ಷಗಳನ್ನು ನಾವು ನೋಡ್ತೀವಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆ ಏನಿರಬೇಕು, ಹೈಕೋರ್ಟ್ ನ್ಯಾಯಾಧೀಶರ ಅರ್ಹತೆ ಏನಿರಬೇಕು? ಹಾಗಾದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆ ಭಾರತದ ಪ್ರಜೆಯಾಗಿರಬೇಕು. ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು. ಎರಡನೇದು ನೋಡೋದಾದರೆ 5 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶವಾಗಿ ಅಥವಾ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಬೇಕು. ಇವ್ರು ಏನು ಮಾಡ್ಬೇಕಂದ್ರೆ 5 ವರ್ಷಗಳ ಕಾಲ ಹೈಕೋರ್ಟ್ನೆಲ್ಲರೂ ಮಾಡಿರ್ಬೋದು, ಇಲ್ಲ 10 ವರ್ಷ ಕಾಲ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ನ್ಯಾಯಶಾಸ್ತ್ರ ಪಂಡಿತನಾಗಿರಬೇಕು. ನಮ್ಮ ರಾಷ್ಟ್ರಪತಿಯವರ ದೃಷ್ಟಿಯನ್ನು ಹೊಂದಾಗ ನ್ಯಾಯಪಂಡಿತವಾಗಿ ನ್ಯಾಯಶಾಸ್ತ್ರ ಪಂಡಿತನಾಗಿರಬೇಕು ಅನ್ನೋದು ಒಂದು ಉಲ್ಲೇಖಿಸಲಾಗಿದೆ. ಹಾಗಾದರೆ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಅರ್ಹತೆ ಏನೇನೇ ಇರಬೇಕು? ಭಾರತದ ಪ್ರಜೆಯಾಗಿರಬೇಕು. ಇವರು ಸಹ 10 ವರ್ಷಗಳ ಕಾಲ ಅಧೀನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶನಾಗಿ ಸೇವೆ ಸಲ್ಲಿಸಿರಬೇಕು. ಅದೇ ರೀತಿಯಾಗಿ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಿರಬೇಕು. ಇಲ್ಲಿಯೂ ಸಹ 10 ವರ್ಷಗಳ ಕಾಲ ಏನಪ್ಪ ಹೈಕೋರ್ಟ್ನಲ್ಲಿ ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸಿರಬೇಕು ಅಂತಂದು ಈ ಒಂದು ಹೇಳುತ್ತದೆ. ಸುಪ್ರೀಂ ಕೋರ್ಟ್ ಮೂಲಾಧಿಕಾರಿಗಳು. ಸುಪ್ರೀಂ ಕೋರ್ಟ್ನಲ್ಲಿ ಮೂಲಾಧಿಕಾರನ ಎಷ್ಟನೇ ವಿಧಿಯನ್ವಯ ಆಯ್ಕೆ ಮಾಡಲಾಗುತ್ತದೆ ಅಂದರೆ 131ನೇ ವಿಧಿಯನ್ವಯ. ಹಾಗಾದರೆ ಭಾರತ ಸರ್ಕಾರ ವರ್ಸಸ್ ರಾಜ್ಯ ಅಥವಾ ರಾಜ್ಯಗಳ ನಡುವಿನ ವಿವಾದ. ಭಾರತ ಸರ್ಕಾರ ಮತ್ತು ರಾಜ್ಯಗಳು ವರ್ಸಸ್ ರಾಜ್ಯಗಳ ನಡುವಿನ ವಿವಾದ. 2 ಅಥವಾ ಹೆಚ್ಚು ರಾಜ್ಯಗಳ ನಡುವಿನ ಒಂದು ವಿವಾದ, ಅದೇ ಸುಪ್ರೀಂ ಕೋರ್ಟ್ನ ಮೂಲಾಧಿಕಾರಿಗಳು ಅಂತಲೇ ಹೇಳ್ಬೋದು ನಾವು. ಹಾಗಾದರೆ ಸಲಹಾಧಿಕಾರ 143ನೇ ವಿಧಿಯನ್ವಯ ನೇಮಕ ಮಾಡಲಾಗುತ್ತದೆ. ಪ್ರಸ್ತುತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 34. ಒಬ್ಬರು ಜಡ್ಜ್ ಇರ್ತಾರೆ, 33 ನ್ಯಾಯಾಧೀಶರು ಇರ್ತಾರೆ. ಟೋಟಲ್ ಆಗಿ 34 ಇರ್ತಾರೆ. ಪ್ರಸ್ತುತ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 25. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 34, ಹೈಕೋರ್ಟ್ ಸದಸ್ಯ ಸಂಖ್ಯೆ 25. ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಾಗಿದ್ದರು? ನಮ್ಮ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂದ್ರೆ HJ ಖಾಣಿ ಅವರು ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾಣಿಸಿಕೊಂಡಿದ್ದರು. ಪ್ರಸ್ತುತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾರಾದರಪ್ಪ? ಶರತ್ ಅರವಿಂದ್ ಬೊಮ್ಡೆ ಅವರು ಸಹ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಂಡು ಬಂದಿದ್ದಾರೆ. ಪ್ರಸ್ತುತ ಕರ್ನಾಟಕದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಯಾರಪ್ಪ? ಅಭಯ್ ಶ್ರೀನಿವಾಸ್ ಓಕಾ ಅವರು ಕಾಣಿಸ್ಕೊಂಡಾರ. ಇವರೇನಪ್ಪ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ. ಹಾಗಾದ್ರೆ ಕರ್ನಾಟಕ ಹೈಕೋರ್ಟ್ ಎಷ್ಟು ಪೀಠಗಳನ್ನು ಒಳಗೊಂಡಿದೆಪ್ಪ? 2 ಪೀಠಗಳು. ಒಂದು ಹುಬ್ಬಳ್ಳಿ ಧಾರವಾಡ, ಎರಡನೇದು ಕಲಬುರಗಿಯಲ್ಲಿ ಕಾಣಿಸುತ್ತದೆ. ಕರ್ನಾಟಕದ ಹೈಕೋರ್ಟು 2 ಪೀಠಗಳಾಗಿ ವಿಂಗಡಿಸಿದ್ದಾರೆ, ಹುಬ್ಬಳ್ಳಿ ಧಾರವಾಡ, ಕಲಬುರಗಿ. ಒಂದು ಭಾಗ 8 ನೋಡೋದಾದರೆ, ಸಂವಿಧಾನದಲ್ಲಿ ಭಾಗ 8ನೇ ನೋಡೋದಾದರೆ ಕೇಂದ್ರಾಡಳಿತ ಪ್ರದೇಶಗಳು. ಕೇಂದ್ರಾಡಳಿತ ಪ್ರದೇಶಗಳು 239ರಿಂದ 241ನೇ ವಿಧಿಯನ್ವಯ ನಾವು ನೋಡ್ತೀವಿ. ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಾರರು ರಾಷ್ಟ್ರಪತಿಗಳಿಂದ ನೇಮಕ. ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳು 8 ಪ್ರದೇಶಗಳದವು. ಕೇಂದ್ರಾಡಳಿತ ಪ್ರದೇಶಗಳಿಗೆ ಶಾಸನ ಸಭೆಯನ್ನು, ಮಂತ್ರಿಮಂಡಲವನ್ನು ಈ ಎರಡನ್ನೂ ರಚಿಸುವ ಅಧಿಕಾರ ಇರುವುದೇ ಸಂಸತ್ತಿಗೆ, ಪಾರ್ಲಿಮೆಂಟ್ ಕರಿತೀವಿ ನಾವು. ಆಗ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ ನೋಡೋದಾದರೆ 3: ದೆಹಲಿ, ಪುದುಚೇರಿ ಮತ್ತು ಜಮ್ಮು ಮತ್ತು ಕಾಶ್ಮೀರ. ಇವು ಏನಪ್ಪ ಕೇಂದ್ರಾಡಳಿತ ಪ್ರದೇಶಗಳಾಗಿ ಕಾಣಿಸಿಕೊಂಡವು. ಅದೇ ರೀತಿಯಾಗಿ ನಮ್ಮ ಸಂವಿಧಾನದಲ್ಲಿ 69ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ದೆಹಲಿಗೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಸ್ಥಾನವನ್ನು ನೀಡಲಾಗಿದೆ. ಏನಪ್ಪ 69ನೇ ತಿದ್ದುಪಡಿಯ ಮೂಲಕ ಅನ್ವಯ ನಮ್ಮ ರಾಷ್ಟ್ರೀಯ ರಾಜಧಾನಿ ದೆಹಲಿಗೆ ಸ್ಥಾನವನ್ನು ನೀಡಲಾಗುತ್ತದೆ. ಹಾಗಾದ್ರೆ ಯಾವ್ಯಾವ ನೋಡೋದಾದರೆ ಕೇಂದ್ರಾಡಳಿತ ಪ್ರದೇಶಗಳು: 1ನೇದ್ದು ಅಂಡಮಾನ್ ಮತ್ತು ನಿಕೋಬಾರ್, ಪೋರ್ಟ್ ಬ್ಲೇರ್ ಅಂತ ಕರೀತಾರೆ. 2ನೇದು ನವದೆಹಲಿ. 3ನೇದು ಲಕ್ಷದ್ವೀಪದ ಕವರತ್ತಿ ರಾಜಧಾನಿ. ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಿಯು ಮತ್ತು ಇದಕ್ಕೆ ದಮನ್ ರಾಜಧಾನಿ. ಪುದುಚೇರಿಯ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಪುದುಚೇರಿ. ಚಂಡೀಗಢ. ಜಮ್ಮು ಮತ್ತು ಕಾಶ್ಮೀರದ್ದು ರಾಜಧಾನಿ ಶ್ರೀನಗರ. ಲಡಾಖದ್ದು ಲೇ. ಇವು ಏನಪ್ಪ ಆಯಾ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜಧಾನಿಗಳು.
ಈಗ ಭಾಗ 9ರಲ್ಲಿ ಸಂವಿಧಾನದ ಭಾಗ 9ರಲ್ಲಿ ನಾವು ಪಂಚಾಯತ್ ನೋಡ್ತೀವಿ. ಪಂಚಾಯತ್ ಅಂತ ಕರಿತೀವಿ. ಇವರು ಈ ಪಂಚಾಯತ್ ಎಷ್ಟರಿಂದ ಎಷ್ಟಪ್ಪ ಅಂದ್ರೆ 243ರಿಂದ 243ವರೆಗೂ ಏನಪ್ಪ 243ನೇ ವಿಧಿ ಅನ್ವಯ ಪಂಚಾಯತ್ ಸ್ಥಾಪನೆ ಮಾಡಲಾಗುತ್ತದೆ. ಆದರೆ ಈ ಪಂಚಾಯತ್ ಸ್ಥಾಪನೆ ಮಾಡೋದು ಮೊಟ್ಟ ಮೊದಲ ರಾಜಸ್ಥಾನದ ನಾಗೂರಿನಲ್ಲಿ ಪಂಚಾಯತ್ ಸ್ಥಾಪನೆ ಮಾಡಿದ್ದಾರೆ. ಒಂದಿಷ್ಟು ಸಮಿತಿಗಳು ಬರ್ತಾವೆ. ಈ ಪಂಚಾಯತಿಯಲ್ಲಿ ಬಲವಂತ್ ರಾಯ್ ಮೆಹ್ತಾ ಕಮಿಟಿ 1957 3 ಹಂತದ ಪಂಚಾಯತಿ ನಡೀತೈತಿ. ಮೊದಲು ಬಲವಂತ್ ರಾಯ್ ಮೆಹ್ತಾ ಕಮಿಟಿಯವ್ರ ಪ್ರಕಾರ 1957ರಾಗ 3 ಹಂತದ ಕಮಿಟಿ. ಅವು 1 ಗ್ರಾಮ ಪಂಚಾಯತ್, 2 ಬ್ಲಾಕ್ ಸಮಿತಿ, 3ನೇದು ಜಿಲ್ಲಾ ಪರಿಷತ್, 4. ಹಾಗಾದ್ರೆ ರಾಜಸ್ಥಾನದ ನಾಗೂರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪಂಚಾಯತ್ ಗ್ರಾಮ ಪಂಚಾಯತಿಯನ್ನು ಬಿಡುಗಡೆ ಸ್ಥಾಪನೆ ಮಾಡಲಾಗಿತ್ತು 1959ರಂದು ಅಕ್ಟೋಬರ್ 2ರಂದು. 1959 ಅಕ್ಟೋಬರ್ 2ರಂದು ಮೊಟ್ಟ ಮೊದಲ ಬಾರಿಗೆ ರಾಜಸ್ಥಾನ ರಾಜ್ಯದ ನಾಗೂರಿನಲ್ಲಿ ಗ್ರಾಮ ಪಂಚಾಯತ್ ಸ್ಥಾಪನೆ ಮಾಡಿದ್ದರು. ಎರಡನೇದು ಬರ್ತಾ ಅಶೋಕ್ ಮೆಹ್ತಾ ಕಮಿಟಿ. ಅಶೋಕ್ ಮೆಹ್ತಾ ಕಮಿಟಿ 1977ರಲ್ಲಿ 2 ಹಂತದ ಪಂಚಾಯತಿ ಒಳಗೊಂಡಿದ್ದವು. 1 ಮಂಡಲ ಪಂಚಾಯತು, 2ನೇದ್ದು ಜಿಲ್ಲಾ ಪರಿಷತ್ತು. ಇದು ಏನಪ್ಪ ಅಶೋಕ್ ಮೆಹ್ತಾ 2 ಹಂತದಾಗಿತ್ತು. ಹಾಗಾದ್ರೆ 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 24/4/1993ರಂದು ಜಾರಿಯಾಗಿತ್ತು. ಅದೇ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ. ಪ್ರತಿ ವರ್ಷ ಪಂಚಾಯತ್ ರಾಜ್ ದಿನ ಯಾವಾಗ ಆಚರಿಸ್ತೀವಪ್ಪ ಅಂದ್ರೆ 24/4/1993ರಂದು. 9ನೇ ಭಾಗವನ್ನು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಸೇರ್ಪಡೆ ಮಾಡಲಾಗುತ್ತದೆ. 73ನೇ ಸಂವಿಧಾನ ತಿದ್ದುಪಡಿ ಮೂಲಕ ಈ 9ನೇ ಭಾಗವನ್ನು ಮೂಲಕ ಸೇರ್ಪಡೆ ಮಾಡಲಾಗಿದೆ ಕಾಯ್ದೆಯನ್ನು. 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 11ನೇ ಅನುಸೂಚಿಯ ಸೇರ್ಪಡೆ ಮಾಡಲಾಗಿತ್ತು. ಹಾಗಾದರೆ 29 ಅಧಿಕಾರಿ ವಿಷಯಗಳ ಒಂದು ಪಟ್ಟಿಯನ್ನು ತಯಾರಿಸಲಾಗಿತ್ತು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನೋಡೋದಾದರೆ ಈ ಕಾಯ್ದೆಯನ್ನು ಆಧರಿಸಿ 1993 ಏಪ್ರಿಲ್ 30ರಂದು ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮದ ಜಾರಿಗೆ ಬಂದಿತು. ನಮ್ಮ ಕರ್ನಾಟಕದಾಗ 1993 ಏಪ್ರಿಲ್ 30ರಂದು ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮಕ್ಕೆ ಜಾರಿಗೆ ತಂದಿತು. ಕರ್ನಾಟಕದಲ್ಲಿ ಪ್ರಸ್ತುತ ಕಾಯ್ದೆ ಯಾವುದಪ್ಪ ಅಂದ್ರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಅನ್ವಯ. ಪ್ರಸ್ತುತ ಕರ್ನಾಟಕದ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ 50% ಮಹಿಳಾ ಮೀಸಲಾತಿಯನ್ನು ಜಾರಿಗೊಳಿಸಲಾಗಿದೆ. ಹಾಗಾದ್ರೆ ಭಾಗ 9A ನೋಡೋದಾದರೆ ಮುನ್ಸಿಪಾಲ್ಟೀಸ್ ಅಂತ ಕರಿತೀವಿ ನಾವು. ನಗರಸಭೆಗಳು ಅಂತ ಪುರಸಭೆ 243 ಇಂದ 243 ZG ವರೆಗೂ ನಾವು ಕಾಣ್ತೀವಿ ವಿಧಿಗಳನ್ನು, ಆರ್ಟಿಕಲ್ಸ್. ಹಾಗಾದ್ರೆ 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 9A ಭಾಗವನ್ನು ಸೇರ್ಪಡೆ ಮಾಡಲಾಗಿತ್ತು. 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ 12ನೇ ಅನುಸೂಚಿಯ ಸೇರ್ಪಡೆ 18 ಅಧಿಕಾರ ವಿಷಯಗಳ ಒಂದು ಪಟ್ಟಿಯನ್ನು ತಯಾರಿಸಲಾಗಿತ್ತು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ 33%. ಹಾಗಾದರೆ 74ನೇ ಸಂವಿಧಾನ ತಿದ್ದುಪಡಿ ನೋಡಿದ್ವಿ. ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳು 1ನೇದ್ದು ಗ್ರಾಮ ಪಂಚಾಯತ್, 2ನೇದ್ದು ತಾಲೂಕ್ ಪಂಚಾಯತ್, 3ನೇದ್ದು ಜಿಲ್ಲಾ ಪಂಚಾಯತ್, ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ ಅಂತ ನಾವು ಅನೇಕ ವಿಧಗಳನ್ನು ಕಾಣ್ತೀವಿ. ಈ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಕಂಡಿವಿ. ಹಾಗಾದ್ರೆ 97ನೇ ತಿದ್ದುಪಡಿಯ ಮೂಲಕ 9B ಭಾಗವನ್ನು ಏನು ಮಾಡ್ಯಾರ ಸೇರ್ಪಡೆ ಮಾಡಲಾಗಿದೆ. 97ನೇ ತಿದ್ದುಪಡಿಯ ಮೂಲಕ ಸಹಕಾರಿ ಸಂಘಗಳಿಗೆ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡಲಾಯಿತು. 97ನೇ ತಿದ್ದುಪಡಿ ಅನ್ವಯ ಸಹಕಾರ ಸಂಘಗಳಿಗೆ ಏನಪ್ಪ ನಮ್ಮ ಸಂವಿಧಾನದ ಪ್ರಕಾರ ಒಂದು ಸ್ಥಾನವನ್ನು ನೀಡಲಾಗಿದೆ. ಈ 97ನೇ ತಿದ್ದುಪಡಿ ಮೂಲಕ ನೋಡಿದ್ವಿ. ಈಗ ಒಂದು ಸಂವಿಧಾನದ ರಚನಾ ಸಭೆ ಯಾವ ಥರ ಇದೆ, ಸಂವಿಧಾನದ ರಚನಾ ಸಭೆ ಕಂಪ್ಲೀಟ್, ಇದರ ಬಗ್ಗೆ ನಾವು ಇಂದಿನ ಕ್ಲಾಸಿನಲ್ಲಿ ಈ ಒಂದು ಅವಧಿಯಲ್ಲಿ ನೋಡಿದ್ವಿ. ಹಾಗಾದರೆ ಸ್ನೇಹಿತರೆ, ತಮಗೆಲ್ಲರೂ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದಿಷ್ಟು ಸಂವಿಧಾನದ ಬಗ್ಗೆ ನಾವು ಅನೇಕ ಭಾಗಗಳನ್ನು, ಅನುಸೂಚಿಗಳನ್ನು ನೋಡಿದೆವು. ಹಾಗಾದರೆ ನಮ್ಮ ಈ ಒಂದು ಸಂವಿಧಾನದ
ಪಾಠ ಇಷ್ಟವಾದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.